ನಮಸ್ಕಾರ ಎಲ್ರಿಗೂ. ಇವತ್ತು ಏನು ನವೋದಯ ಪರೀಕ್ಷೆಯ ನಡೆದಿದೆ. ನವೋದಯ ಪರೀಕ್ಷೆಯಲ್ಲಿ ಮೆಂಟಲಬಿಲಿಟಿ ವಿಭಾಗದಲ್ಲಿ ಕೇಳಿರುವಂಥ 40 ಪ್ರಶ್ನೆಗಳಿಗೆ ನಾವು ಇವತ್ತು ಉತ್ತರವನ್ನು ಬಿಡಿಸುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡೋಣ. ಸೊ ನೋಡ್ತಾ ಹೋಗೋದಾದರೆ ಮೊದಲನೇ ಪ್ರಶ್ನೆ ರೈಟ್. ಇಲ್ಲಿ 1ರಿಂದ 4ರವರೆಗೆ ಪ್ರಶ್ನೆ ಸಂಖ್ಯೆಗಳು 1ರಿಂದ 4ರಲ್ಲಿ ಪ್ರತಿಯೊಂದರಲ್ಲೂ ಎ ಬಿ ಸಿ ಮತ್ತು ಡಿ ಅಕ್ಷರಗಳುಳ್ಳ 4 ಆಕೃತಿಗಳನ್ನು ಕೊಡಲಾಗಿದೆ. ಈ 4 ಆಕೃತಿಗಳಲ್ಲಿ 3 ಆಕೃತಿಗಳು ಒಂದು ವಿಧದಲ್ಲಿ ಒಂದನ್ನೊಂದು ಹೋಲುತ್ತವೆ ಮತ್ತು ಉಳಿದ ಒಂದು ಅವುಗಳಿಂದ ಭಿನ್ನವಾಗಿದೆ. ಹೀಗೆ ಭಿನ್ನವಾಗಿರುವ ಆಕೃತಿಯನ್ನು ಕಂಡುಹಿಡಿದು ನಿಮ್ಮ ಉತ್ತರವನ್ನು ಸೂಚಿಸಲು OMR ಉತ್ತರ ಹಾಳೆಯ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಎನ್ನುವಂಥ ಪ್ರಶ್ನೆ ಇದೆ. ಅಂದರೆ ಇಲ್ಲಿರುವಂತಹ ಒಟ್ಟು 4 ಏನು ಚಿತ್ರಗಳು ಕೊಟ್ಟಿದ್ದಾರೆ, ಈ 4 ಚಿತ್ರಗಳಲ್ಲಿ 3 ಚಿತ್ರಗಳು ಒಂದಲ್ಲ ಒಂದು ರೀತಿಯಾಗಿ ಒಂದು ಸಾಮ್ಯತೆಯನ್ನು ಅಥವಾ ಒಂದು ಗುಂಪಿಗೆ ಸೇರ್ತವೆ. ಮೊದಲೇ ಒಂದು ಮಾತ್ರ ಈ 3ರ ಗುಂಪಿಗೆ ಸೇರೋದಿಲ್ಲ. ಆ ಸೇರದೇ ಇರುವಂಥದ್ದು ಯಾವುದು ಅನ್ನುವಂಥದ್ದು ನಾವು ಕಂಡುಹಿಡಬೇಕಾಗುತ್ತೆ. ಸೊ ನಾವು ಮೊದಲನೇ ಪ್ರಶ್ನೆಗೆ ನೋಡ್ತಾ ಹೋಗೋದಾದರೆ ನೋಡಿ, ಇಲ್ಲಿ ಆ ಪ್ರಶ್ನೆ ಸಂಖ್ಯೆಯಲ್ಲಿದೆ 4 ಚಿತ್ರಗಳಿದ್ದಾವೆ. 4 ಚಿತ್ರಗಳು ತಮಗೇನಪ್ಪ ಇದೆ ಇಲ್ಲಿ ಅಂತಂದರೆ ರೈಟ್. ಸೊ ಒಂದು ವರ್ಗ ಇದೆ ಅನ್ನುವಂಥದ್ದು ನೆನಪಿಟ್ಕೋಬೇಕಾಗುತ್ತೆ ರೈಟ್. ಸೊ ಈ ವರ್ಗ ಇದೆ ರೈಟ್. ಇವು 4 ಕೂಡ ಸ್ಕ್ವೇರೇ ಇದೆ. ಸೊ ಇದರಲ್ಲಿ ನಾನು ಬರೀ ಹೊರಗಡೆ ವರ್ಗ ತಗೋತೀನಿ ಸರ್ ಅಂತಂದರೆ ಏನೂ ವ್ಯತ್ಯಾಸ ಇಲ್ಲ 4ರಲ್ಲೂ. ಆಮೇಲೆ 3 ಆರೋ ಮಾರ್ಕ್ ಇರುವಂಥ ಗೆರೆಗಳಿದ್ದಾವೆ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನೋಡೋದಾದರೆ ರೈಟ್, ಇಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ ರೈಟ್. ಬಟ್ ಇಲ್ಲೂ ಕೂಡ 3 ಗೆರೆಗಳಿದ್ದಾವೆ. ಬಟ್ ಇಲ್ಲಿ ಹಿಂದೆ ಗೆರೆ ಆಯಿತಾ, ಈ ಆರೋ ಮಾರ್ಕ್ ಹಿಂದೆಗಡೆ ಈ ಥರ ಒಂದು ಅಡ್ಡ ಗೆರೆ ಇದೆ, ಲಂಬ ಗೆರೆ ಅಂತೀವಿ ನಾವು ಆಯಿತಾ. ಬಟ್ ಅದು ಇಲ್ಲಿಲ್ಲ. ಸೊ ಈ 3 ಆರೋ ಮಾರ್ಕ್ಗಳಿಂದವೆ. ಇಲ್ಲೂ ಕೂಡ ಹಿಂದೆಗಡೆ ಒಂದು ಲಂಬ ಗೆರೆ ಇದೆ. ಸೊ ಇಲ್ಲೂ ಇದೆ. ಸೊ ಇಲ್ಲೂ ಸಹ ಇದೆ. ಈ 3ರಲ್ಲೂ ಬಾಣದ ಗುರುತಿನ ಗೆರೆಗಳಿಗೆ ಹಿಂದೆಗಡೆ ಒಂದು ಲಂಬ ಗೆರೆಗಳಿದ್ದಾವೆ. ಆದರೆ ಈ ಫಿಗರಲ್ಲಿ ಇಲ್ಲದೆ ಇರೋದ್ರಿಂದ ನಮಗೆ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆಗಿರುತ್ತದೆ. ಎ ಆಗಿರುತ್ತದೆ. ಯಾರೆಲ್ಲ ಎ ಪ್ರಶ್ನೆಗೆ ಆಯಿತಾ OMR ಶೀಟಲ್ಲಿ ಶೇಡ್ ಮಾಡೋದು ಬಂದಿದೆ ಅವ್ರಿಗೆ ನಿಮ್ಮ ಒಂದು ಪ್ರಶ್ನೆ ಸರಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ನ ಇಟ್ಕೋಬೋದಾಗುತ್ತೆ ರೈಟ್. ಇನ್ನು ಎರಡನೇ ಚಿತ್ರ ಅಂತ ಬಂದಾಗ ನೋಡಿ, ಇಲ್ಲಿ ನಾವು ನೋಡ್ತಾ ಹೋಗೋದಾದರೆ ರೈಟ್. ಸೊ 3ರಲ್ಲೂ ಸಹ ಹೊರಗಡೆ ಔಟರ್ ವರ್ಗ ಇದೆ, ಇಲ್ಲಿಂದ ಇಲ್ಲೊಂದು ವರ್ಗ ಇದೆ. ಅದಾದ ನಂತರ ಅದರ ಒಳಗಡೆ ಮತ್ತೊಂದು ತ್ರಿಭುಜ ಇದೆ, ತ್ರಿಭುಜ. ಇಲ್ಲೂ ಸಹ ತ್ರಿಭುಜ ಇದೆ, ಇಲ್ಲೂ ಸಹ ತ್ರಿಭುಜ ಇದೆ. ನೆಕ್ಸ್ಟು ಇಲ್ಲೂ ಸಹ ತ್ರಿಭುಜ ಇದೆ. ನಾವು ನೆನಪಲ್ಲಿ ಇಟ್ಕೋಬೇಕು ಏನಪ್ಪ ಅಂತ, ತ್ರಿಭುಜದಲ್ಲಿ ಇದಕ್ಕೆ ಪಾದ ಅಂತೇಳಿ ಕರಿತೀವಿ, ಇದಕ್ಕೆ ಶೃಂಗ ಅಂತೇಳಿ ಕರಿತೀವಿ. ಪಾದ ಮತ್ತು ಶೃಂಗ ಅಂತೇಳಿ ಕರಿತೀವಿ. ಸೊ ಈ 3 ಇದು ಪಾದ ಇದೆ, ಇದು ಪಾದ ಇದೆ, ಇದು ಪಾದ ಇದೆ. ಆದರೆ ನೋಡಿ, ಗಮನ ಇಟ್ಟು ಕೇಳಿಸ್ಕೋಬೇಕು, ಈ ತ್ರಿಭುಜದಲ್ಲಿ ಶೃಂಗದಿಂದ ಯಾವುದೇ ಗೆರೆಯನ್ನು ಪಾದಕ್ಕೆ ಲಂಬವಾಗಿ ಎಳೆದಿಲ್ಲ. ಇಲ್ಲಿ ಎಳೆದಿಲ್ಲ, ಇದರಲ್ಲೂ ಕೂಡ ಎಳೆದಿಲ್ಲ ರೈಟ್. ಸೊ ಇದರಲ್ಲೂ ಕೂಡ ಎಳೆದಿಲ್ಲ ಅಥವಾ ನೆನಪಲ್ಲಿ ಇಟ್ಕೋಬೇಕಾಗತ್ತೆ ಆಯಿತಾ. ಸೊ ಇಲ್ಲಿ ಎಳೆದಿಲ್ಲ ರೈಟ್. ಸೊ ನಾವೆಲ್ಲ ಹೇಳಿದಂಗೆ ಶೃಂಗದಿಂದ ಪಾದಕ್ಕೆ ಗೆರೆ ಎಳೆದಿಲ್ಲ, ಶೃಂಗದಿಂದ ಪಾದಕ್ಕೆ ಗೆರೆ ಎಳೆದಿಲ್ಲ. ಬಟ್ ಆದರೆ ಇಲ್ಲಿ ಶೃಂಗದಿಂದ ಪಾದಕ್ಕೆ ಗೆರೆಯನ್ನು ಎಳೆಯಲಾಗಿದೆ. ಸೊ ಇಲ್ಲೂ ಕೂಡ ಶೃಂಗದಿಂದ ಪಾದಕ್ಕೆ ಯಾವುದೇ ರೀತಿಯಾದಂಥ ಗೆರೆಯನ್ನು ಎಳೆದಿಲ್ಲ. ಹಾಗಾಗಿ ಈ ಸಿ ಅನ್ನುವಂಥದ್ದು ಈ 3ರಿಂದ ಒಂದಿಷ್ಟು ವಿಭಿನ್ನವಾಗಿದೆ. ಹಾಗಾಗಿ ನಿಮ್ಮ ಎರಡನೇ ಪ್ರಶ್ನೆಗೆ ಉತ್ತರ ಏನಾಗಿರುತ್ತೆ ಅಂದರೆ ಸಿ ಆಗಿರುತ್ತೆ. ನಿಮ್ಮ ಎರಡನೇ ಪ್ರಶ್ನೆಗೆ ಉತ್ತರ ಸಿ ಆಗಿರುತ್ತೆ ಅನ್ನುವಂಥದ್ದನ್ನ ನಾವು ನೆನಪಿಟ್ಕೋಬೇಕಾಗುತ್ತೆ ಮಕ್ಕಳ. ಸೊ ಇನ್ನು 3ನೇ ಪ್ರಶ್ನೆಯ ವಿಚಾರಕ್ಕೆ ನಾವು ಹೋಗೋದಾದರೆ 3ನೇ ಪ್ರಶ್ನೆಯಲ್ಲೂ ಸಹ ಏನಾಗಿದೆ, ಒಂದು ಒಳಗಡೆ ಒಂದು ಆಯತ ಇದೆ, ಆಯತದ ಒಳಗಡೆ ರೈಟ್. ಸೊ ಒಂದಷ್ಟು ಚಿಹ್ನೆಗಳಿದಾವೆ ಎನ್ನುವಂತ ನೋಡ್ತಾ ಹೋಗೋದಾದರೆ ನೋಡಿ, ಇಲ್ಲಿ ಇಂಟು ಚಿಹ್ನೆ ಇದೆ, ಇದಕ್ಕೆ ಡಯಾಗ್ನಲಿ ಆಪೋಸಿಟ್ ಮತ್ತೊಂದು ಇಂಟು ಇದೆ. ಸೊ ಇಲ್ಲಿ ಒಂದು ಶೇಡೆಡ್ ಅಥವಾ ಒಂದು ಚುಕ್ಕೆ ಇದೆ, ಇದಕ್ಕೆ ಡಯಾಗ್ನಲಿ ಆಪೋಸಿಟ್ ಚುಕ್ಕೆ ಇದೆ. ಈ ಕೇಸಲ್ಲಿ ತಾವು ಗಮನ ಇಟ್ಟು ಕೇಳಿಸ್ಕೋಬೇಕಾಗತ್ತೆ. ಇಲ್ಲಿ ಬಂದಾಗ ರೈಟ್. ಸೊ ನೋಡಿ, ಇಲ್ಲಿ ಡಯಾಗ್ನಲಿ ಆಪೋಸಿಟ್ ಇತ್ತು, ಇಲ್ಲಿ ಏನಾಗಿದೆ ಡಯಾಗ್ನಲಿ ಆಪೋಸಿಟ್ ಇಲ್ಲ. ಪ್ಲಸ್ ಇಲ್ಲೂ ಮಧ್ಯೆ ಇದೆ, ಇಲ್ಲೂ ಮಧ್ಯೆ ಇದೆ, ಇಲ್ಲೂ ಮಧ್ಯೆ ಇದೆ, ಕಾಮನ್ ಇದೆ. ಬಟ್ ಇಲ್ಲಿ ಇವೆರಡು ಒಂದೇ ರೇಖೆಯಲ್ಲಿದ್ದು, ಯಾವುದು ಈ ಚುಕ್ಕೆಗಳು ನೋಡಿ, ಇಲ್ಲಿ ಇಂಟು 2 ಒಂದೇ ರೇಖೆಯಲ್ಲಿದೆ, ಡಯಾಗ್ನಲಿ ಆಪೋಸಿಟ್ ಇಲ್ಲ ರೈಟ್. ಇಲ್ಲೂ ಸಹ ಅಷ್ಟೇ ಒಂದೇ ಕಡೆ ಇದೆ, ಡಯಾಗ್ನಲಿ ಆಪೋಸಿಟ್ ಇಲ್ಲ. ಸೊ ಈ 3ರಲ್ಲೂ ಏನಾಗಿದೆ, ಅವು ಒಂದು ಲೈನಲ್ಲಿ ಒಂದು ಬಾಹುವಿನ ಕಡೆನೇ ಬರುವಂಥ, ಒಂದೇ ಬಾಹುವಿನಲ್ಲಿ ಬರ್ತವೆ. ಎರಡು ಒಂದೇ ಬಾಹು, ಇಲ್ಲಿ ಒಂದೇ ಬಾಹುವಿನಲ್ಲಿದೆ ನೋಡಿ, ಇಲ್ಲಿ ಒಂದೇ ಬಾಹುವಿನಲ್ಲಿದೆ. ಇಲ್ಲಿ ಮಾತ್ರ ಏನಾಗಿದೆ, ಅವೆರಡು ಒಂದು ಡಯಾಗ್ನಲ್ಲಿ ಕಂಡು ಬರ್ತವೆ ಆ ಚುಕ್ಕೆಗಳು.
ಹಾಗಾಗಿ ಈ ಮೂರು ಒಂದು ಥರ ಆದರೆ ಇದೊಂದು ಡಿಫ್ರೆಂಟ್ ಆಗಿದೆ. ಹಾಗಾಗಿ ನಿಮ್ಮ ಪ್ರಶ್ನೆಗೆ ಅಥವಾ ಈ ಪ್ರಶ್ನೆಗೆ ಉತ್ತರ ಎ ಆಗಿರುತ್ತೆ ಮಕ್ಕಳ. ಸೊ ಇನ್ನು ಮುಂದಕ್ಕೆ ಹೋಗೋದಾದ್ರೆ ನಾವು 4ನೇ ಪ್ರಶ್ನೆಗೆ ಹೋಗೋದಾದರೆ, ಸೊ ಇಲ್ಲೊಂದು ಹೆಕ್ಸಾಗಾನ್ ಇದೆ, ಇಲ್ಲೊಂದು ಪೆಂಟಗಾನ್ ಇದೆ, ರೈಟ್. ಸೊ ಇಲ್ಲಿ ಒಂದು ಚತುರ್ಭುಜ ಅನ್ನುವಂಥದ್ದಿದೆ, ಆಯಿತಾ. ಇವೆಲ್ಲದರಲ್ಲೂ ಕೂಡ ಒಂದೊಂದು ಆಕೃತಿ ಮಾತ್ರ ಇದೆ. ಬಟ್ ಇದರಲ್ಲಿ 2 ತ್ರಿಭುಜಗಳು ಸೇರಿದ್ದಾವೆ. ಒಂದಿರಬೇಕಿತ್ತು, ಆಯಿತಾ. ಬಟ್ ಇಲ್ಲೇನಾಗಿದೆ, 2 ಇದೆ. ಹಾಗಾಗಿ ಸಿ ಆನ್ಸರ್ ಆಗುತ್ತೆ. ಹಾಗಾದರೂ ಹೇಳ್ಬೋದು. ಬಟ್ ಇಲ್ಲಿ ಯಾವುದೇ ಒಂದು ಗೆರೆ ಇನ್ನೊಂದು ಗೆರೆಯ ಮೂಲಕ ಹಾದು ಹೋಗಿಲ್ಲ, ಬಟ್ ಇಂಟರ್ಸೆಕ್ಟ್ ಆಗಿದೆ, ಕಟ್ ಮಾಡ್ಕೊಂಡು ಹೋಗ್ತೇವೆ ನೋಡಿ. ಈ ಗೆರೆ, ರೈಟ್, ಈ ಗೆರೆನ ಕಟ್ ಮಾಡ್ಕೊಂಡು ಹೋಗ್ತೇವೆ. ಆಗಿರೋದ್ರಿಂದ ಹಂಗೆ ಬಂದರೂ ಇದೇ ಸಿ ಆನ್ಸರ್ ಆಗುತ್ತೆ. ಅಥವಾ ನಾವು ಹೇಳ್ದಂಗೆ ಇಲ್ಲೆಲ್ಲ ಒಂದೊಂದು ಆಕೃತಿ ಇದೆ, ಬಟ್ ಇಲ್ಲೇನಾಗಿದೆ, 2 ಆಕೃತಿ ಇದೆ. ಹಾಗಾಗಿ ಇದು ಉಳಿದ 2ಕ್ಕಿಂತ ಒಂದು ಭಿನ್ನವಾಗಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಮೊದಲನೇ ಪ್ರಶ್ನೆಗೆ ಎ, 2ನೇ ಪ್ರಶ್ನೆಗೆ ಸಿ, ರೈಟ್, 3ನೇ ಪ್ರಶ್ನೆಗೆ ಎ, 4ನೇ ಪ್ರಶ್ನೆಗೆ ಸಿ ಉತ್ತರ ಆಗಿರುತ್ತೆ. ಇದು ಸೊ ಸೆಟ್ ನಂಬರ್ 1ನಲ್ಲಿ ಕಂಡುಬರುವಂಥ 4 ಪ್ರಶ್ನೆಗಳು. ಈಗ 2ನೇ ಸೆಟ್ಗೆ ಹೋಗೋದಾದರೆ ಭಾಗ ಅಥವಾ ಪಾರ್ಟ್ 2ಗೆ 5ರಿಂದ 8 ಪ್ರಶ್ನೆ, ಆಯಿತಾ. ಪ್ರಶ್ನೆ ರೂಪದ ಒಂದು ಆಕೃತಿ ಎಡಬದಿಗೆ ಕೊಡಲಾಗಿದೆ ಮತ್ತು ABCD ಎಂಬ ಅಕ್ಷರಗಳುಳ್ಳ 4 ಉತ್ತರ ರೂಪದ ಆಕೃತಿಗಳನ್ನು ಬಲಬದಿಗೆ ಕೊಡಲಾಗಿದೆ. ಬಲಬದಿಗೆ ಕೊಟ್ಟ ಆಕೃತಿಗಳಲ್ಲಿ ಯಾವ ಆಕೃತಿ ಪ್ರಶ್ನೆ ರೂಪದ ಎಡಬದಿಯ ಆಕೃತಿಯನ್ನು ಸಂಪೂರ್ಣವಾಗಿ ಹೋಲುವುದೋ ಅದನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕೊಟ್ಟಿರುವಂಥದ್ದೇನಿದೆ ಇದು, ಇದಕ್ಕೆ ಸಿಮಿಲಾರ್ ಆಗಿರುವಂಥದ್ದು, ಅದೇ ಥರ ಇರುವಂಥದ್ದು ಯಾವುದು ಅಂತೇಳಿ ಕಂಡುಹಿಡಬೇಕಾಗುತ್ತೆ, ರೈಟ್. ಸರ್ ನೋಡ್ತಾ ಹೋಗೋದಾದರೆ ಇಲ್ಲಿ ಹೇಗೆ ನಾವು ನೋಡ್ತಾ ಹೋಗೋದಾದರೆ ಫಸ್ಟ್ ಇದು ನೋಡೋಣ. ಕ್ವಶನ್ ನಂಬರ್ 5. ಸೊ ಮಾಮೂಲಿ ಎಲ್ಲದಕ್ಕೂ ಹೊರಗಡೆ ಅದು ಬಾಕ್ಸ್ ಇದೆ, ಕೆಳಗಡೆಗೆ ಇದೊಂದು ಆಕಾರ ಇದೆ, ರೈಟ್. ಸೊ ಈ ಆಕಾರ ಒಳಗಡೆ ಇರುವಂಥ ಆರೋ ಮಾರ್ಕ್ ನೋಡಿ, ಇಲ್ಲಿ ಅಪ್ ಆರೋ ಮಾರ್ಕ್ ಇದೆ. ಸೊ ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲಿಲ್ಲ. ಇದು ಕೆಳಗಡೆ ಡೌನ್ ಆರೋ ಮಾರ್ಕ್ ಇದೆ, ಇದು ಎಲಿಮಿನೇಟ್ ಆಗುತ್ತೆ, ಇದಲ್ಲ. ಸೊ ನೆಕ್ಸ್ಟ್ ಲೈನ್ ತೊಗೊಳ್ಳೋದ, ಆಯಿತಾ. ನಾನು ನೆಕ್ಸ್ಟ್ ಲೈನ್ ತೊಗೊಂಡು ನೋಡಿ, ಇದು ಈ ಶೇಪು, ಆಯಿತಾ. ಎಡಭಾಗಕ್ಕೆ ಇಲ್ಲಿದೆ ಸಿಮಿಲರ್ ಇದೆ, ಇಲ್ಲಿದೆ ಸಿಮಿಲರ್ ಇದೆ, ಬಟ್ ಇದು ಒಳಗಡೆಗೆ ಹೋಗಿದೆ, ಇದಲ್ಲ, ಇದು ಎಲಿಮಿನೇಟ್ ಆಯಿತು. ಸೊ ನೆಕ್ಸ್ಟ್ ನಾನು ಕೆಳಗಡೆಗೆ ಬರೋಣ ನೋಡಿ. ಇದು ಇಲ್ಲಿ ಕೆಳಗಡೆ ಅಪ್ ಆರೋ ಮಾರ್ಕ್ ಇದೆ, ಬಟ್ ಇಲ್ಲೇನಿದೆ ಡೌನ್ ಆರೋ ಮಾರ್ಕ್ ಇದೆ, ಇದು ಎಲಿಮಿನೇಟ್ ಆಯಿತು. ಇವು 3 ಅಲ್ಲ ಅಂತಂದರೆ ಹಾಗಾದರೆ ಉಳಿದಿರುವಂಥದ್ದು ಯಾವುದು, ಬಿ ಆಗಿರುತ್ತೆ, ರೈಟ್. ಸೊ ಹಾಗಾದರೆ 5ನೇ ಪ್ರಶ್ನೆಗೆ ಉತ್ತರ ಬಿ ಆಗಿರುತ್ತೆ ಅನ್ನುವಂಥದ್ದನ್ನ ನಾವು ನೆನಪಿಟ್ಕೋಬೇಕಾಗುತ್ತೆ, ರೈಟ್. ಸೊ ಇನ್ನು 6ನೇದು ಏನಿದೆ, ಆ್ಯಸ್ ಇಟ್ ಈಸ್ ಯಾವುದಿದೆ ಚೆಕ್ ಮಾಡಿ ಅಂತ ಹೇಳ್ತಾ ಹೋಗೋಣ, ರೈಟ್. ನೋಡಿ ಈ ತ್ರಿಭುಜ ಇದೆ, ಇದರಲ್ಲೂ ಈ ತ್ರಿಭುಜ ಇದೆ, ಇದರಲ್ಲೂ ಈ ತ್ರಿಭುಜ ಇದೆ. ಇಲ್ಲಿ ಕೆಳಗಡೆ ಗೆರೆ ಇಲ್ಲ, ಹಂಗಾಗಿ ಇದು ಹೋಯ್ತು. ಇದರಲ್ಲೂ ಆ ತ್ರಿಭುಜ ಇದೆ, ಅಲ್ಲಿ ಮುಗೀತು. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ನೋಡಿ, ಈ ಕಡೆ ಮೇಲೆ ಈ ಶೇಪು, ಇದೆಲ್ಲ ಆ ಶೇಪೇ ಇಲ್ಲ, ಇಲ್ಲಿ ಕಟ್ಟಾಗಿದೆ. ಸೊ ಇದು ಹೋಯ್ತು. ನನಗೆ ಇನ್ನು ಉಳಿಯುವಂಥದ್ದು ರೈಟ್ಸ್ ಇದು ಮತ್ತು ಇದು, ಈ 2ರಲ್ಲಿ ಯಾವುದು ನನಗೆ ಸಿಮಿಲರ್ ಆಗಿದೆ ಅನ್ನುವಂಥದ್ದು ನೋಡಬೇಕಾಗುತ್ತೆ. ಯಾವುದು ನನಗೆ ಸಿಮಿಲರ್ ಇದೆ ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ. ನೋಡಿ ನಾನು ನೋಡ್ತಾ ಹೋಗ್ತೀನಿ ಅಂತ ನೋಡೋದಾದರೆ, ರೈಟ್, ಇಲ್ಲಿ ಮಧ್ಯೆ ಗೆರೆ ಇದೆ, ಆಯಿತಾ. ಸೊ ಇಲ್ಲಿ ಮಧ್ಯೆ ಗೆರೆ ಇಲ್ಲ ಇಲ್ಲಿ. ಸೊ ಹಾಗಾಗಿ ಇದು ಹೋಗುತ್ತೆ. ನನಗೆ ಉಳಿಯುವಂಥದ್ದು ಬಿ ಮಾತ್ರ ಆಗಿರುತ್ತೆ, ಬಿ ಆಗಿರುತ್ತೆ. ಸೊ ಹಾಗಾದರೆ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಸರಿ, 7ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋದಾದರೆ ನೋಡಿ, ಈ ಕಡೆ ತಾವು ಗಮನ ಇಟ್ಟು ಕೇಳಿಸ್ಕೊಳ್ಳಿ, ರೈಟ್. ಸೊ 7ನೇ ಪ್ರಶ್ನೆಗೆ ಎಲ್ಲ ಕಡೆ ವೃತ್ತ ಇದೆ ಅನ್ನುವಂಥ ತಾವು ನೆನಪಲ್ಲಿ ಇಟ್ಕೊಂಡಿರಿ, ರೈಟ್. ಸೊ ಈ ಕಡೆಗೆ ಹಿಂದೆಗಡೆಗೆ 2 ಏನಿದೆ, ಸೊ ಇದು ಕೆಳಗಡೆಗೆ ಡೌನ್ ಆಗಿದೆ, ಇದಲ್ಲ, ಇಲ್ಲಿ ಇಲ್ಲ, ಇದು ಅಲ್ಲ, ಇದು ಮೊದಲೇ ಅಲ್ಲ, ಯಾಕಂದರೆ ಒಂದೇ ಗೆರೆ ಇದೆ. ಏನು ಉಳಿದಿರುವಂಥದ್ದು ಈ ಇಮೇಜು 2 ಒಂದೇ ಥರ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಡಿ ಉತ್ತರ ಆಗಿರುತ್ತೆ, ರೈಟ್. ಸೊ ಅದಾದ ನಂತರ ನೆಕ್ಸ್ಟ್ ನಾವು ನೋಡ್ತೀವಿ ಅನ್ನೋದಾದರೆ 8ನೇ ಪ್ರಶ್ನೆ. 8ನೇದಲ್ಲಿ ನೋಡಿ, ಫಸ್ಟ್ ಇದನ್ನು ಚೆಕ್ ಮಾಡ್ಕೊಳ್ಬೋಣ. ಇದು ಸೊ ಇಲ್ಲೂ ಹೀಗೆ ಇದೆ, ಇಲ್ಲೂ ಹೀಗೆ ಇದೆ, ಬಟ್ ಇಲ್ಲಿ ಹೀಗಿದೆ, ಇದು ಹೋಯ್ತು, ರೈಟ್. ಸೊ ನಾವು ನೆಕ್ಸ್ಟ್ ನೋಡೋದಾದರೆ ಇಲ್ಲೂ ಹಾಗೆ ಇದೆ, ಅದು ಹೋಗೋದಿಲ್ಲ. ನೆಕ್ಸ್ಟ್ ಈ ಭುಜದಿಂದ ನೋಡೋದಾದರೆ ನೋಡಿ, ಈ ಥರ ಇದು ನೋಡೋದಾದರೆ ಇಲ್ಲೂ ಹೀಗೆ ಇದೆ, ಇಲ್ಲೂ ಹೀಗೆ ಇದೆ, ಇಲ್ಲೂ ಹೀಗೆ ಇದೆ. ಸೊ ಹಾಗಾಗಿ ಎಲಿಮಿನೇಟ್ ಮಾಡೋಕ್ಕೆ ಬರಲ್ಲ. ನೆಕ್ಸ್ಟ್ ನನಗೆ ಬೇಕಾಗಿರುವಂಥದ್ದು ಈ ಜಾಗ, ಇದು ಇಲ್ಲಿ ನೋಡಿ ಹೀಗಿರಬೇಕಿತ್ತು, ಬಟ್ ಅದು ಹೀಗಿದೆ, ಹಾಗಾಗಿ ಇದು ಹೋಯ್ತು, ರೈಟ್. ಸೊ ನನಗೆ ಇಲ್ಲಿ ಅದೇ ಥರ ಇದೆ, ರೈಟ್. ಇದು ಸ್ವಲ್ಪ ವಿಚಿತ್ರವಾಗಿದೆ, ಆಯಿತು ನೋಡೋಣ, ಆಯಿತು ಇದೇ ಥರ ಇದೆ ಅಂತ ಅನ್ಕೊಳ್ಳೋಣ, ಆಯಿತು ಇದು ಇರುತ್ತೆ. ನನಗೆ 2 ಹೋಗಿದೆ, ಇನ್ನು ಬಿ ಮತ್ತು ಡಿ ಮಾತ್ರ ಉಳ್ಕೊಂಡಿದೆ. ಈ ಜಾಗಕ್ಕೆ ಬರೋಣ.
ಈ ಜಾಗಕ್ಕೆ ಬಂದಾಗ ನೋಡಿ ಇದು ಈ ಶೇಪಲ್ಲಿದೆ. ಸರ್ ಇದು ಇದೇ ಶೇಪಲ್ಲಿದೆ. ಎಸ್, ಇದು ಮ್ಯಾಚ್ ಆಗುತ್ತೆ ನೋಡಿ, ಬಟ್ ಇಲ್ಲಿ ಆಪೋಸಿಟ್ ಇದೆ, ಹಾಗಾಗಿ ಇದು ಬರಲ್ಲ. ಸೊ ನನಗೆ ಆನ್ಸರ್ ಈಸ್ ಬಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿರುತ್ತೆ? ಬಿ ಆಗಿರುತ್ತೆ ಅನ್ನೋದನ್ನ ತಾವು ನೆನಪಲ್ಲಿಟ್ಕೊಳ್ಳಿ. ರೈಟ್. ಸೊ ಇನ್ನು ಆ ಮೂರನೇ ಭಾಗ ಪಾರ್ಟ್ 3ಗೆ ಬಂದಂಥ ಸಂದರ್ಭದಲ್ಲಿ ಪ್ರಶ್ನೆ 9ರಿಂದ 12ರಲ್ಲಿ ಎಡಬದಿಗೆ ಪ್ರಶ್ನೆ ರೂಪದ ಆಕೃತಿಯನ್ನು ಕೊಟ್ಟು ಅದರ ಒಂದು ಭಾಗವನ್ನು ಲೋಪಗೊಳಿಸಲಾಗಿದೆ, ಅದರ ಮಿಕ್ಕ ಭಾಗವನ್ನು ಬಲಬದಿಗೆ ಕೊಟ್ಟು ABCD ಅಕ್ಷರಗಳುಳ್ಳ ಆಕೃತಿಗಳಲ್ಲಿ ಕೊಡಲಾಗಿದೆ. ಬಲಬದಿಯ ಆಕೃತಿಗಳಲ್ಲಿ ಯಾವುದಾದರೂ ಒಂದು ಎಡಬದಿಯಲ್ಲಿ ಕೊಟ್ಟ ಆಕೃತಿಯನ್ನ ದಿಶೆಯ ಬದಲಿಸದೆ ಪೂರ್ಣಗೊಳಿಸಲು ಸಮರ್ಪಕವಾಗುವುದೋ ಅದನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತೇವೆ. ವೆರಿ ಸಿಂಪಲ್. ಇಲ್ಲಿ ಕೊಟ್ಟಿರುವಂತಹ ಇಮೇಜಸ್ ಏನಿದೆ ಇದರಲ್ಲಿ ಒಂದು ಪಾರ್ಷನ್ ಲೋಪ ಮಾಡಿದರೆ ಅದನ್ನು ಸ್ಟ್ಯಾಂಡರ್ಡ್ಗೆ ಎಳೆದಿರಲ್ಲ. ಯಾವುದು ಲೋಪ ಆಗಿದೆ ಆ ಭಾಗವನ್ನು ತುಂಬಿಸೋದಕ್ಕೆ ಇದರಲ್ಲಿ ಯಾವ ಪಾರ್ಟನ್ನು ತಂದು ಹಾಕಿದ್ರೆ ನಮಗೆ ಅದು ಸರಿ ಹೊಂದುತ್ತೆ ಎನ್ನುವಂಥದ್ದು ಪ್ರಶ್ನೆ. ಸೊ 9ನೇ ಪ್ರಶ್ನೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈ ಸೀರೀಸಲ್ಲಿರುವಂಥ 9ನೇ ಪ್ರಶ್ನೆ ನೋಡಿ. ಆ್ಯಕ್ಚುಲಿ ಇಲ್ಲೊಂದು ಸ್ಟ್ರೈಟ್ ಲೈನ್ ಬರಬೇಕಿತ್ತು. ಸ್ಟ್ರೈಟ್ ಲೈನ್ ಇವರು ಸ್ವಲ್ಪ ಸ್ಟ್ರೈಟ್ ಲೈನ್ ಇಲ್ಲ, ಅದು ಲೋಪಗೊಳಿಸೋರೆ. ಸೊ ಇದು ಅಷ್ಟೇ, ಸ್ಟ್ರೈಟ್ ಲೈನ್ ಬರಬೇಕಿತ್ತು, ಸ್ಟ್ರೈಟ್ ಲೈನ್ ಇಲ್ಲ. ಇದು ಸ್ಟ್ರೈಟ್ ಲೈನ್ ಬರಬೇಕಿತ್ತು, ಸ್ಟ್ರೈಟ್ ಲೈನ್ ಇಲ್ಲ. ಸೊ ಇದೊಂದು ಕರ್ವಿಂಗ್ ಆರ್ಕ್ ಟೈಪಲ್ಲಿ ಬರಬೇಕಿತ್ತು, ಆರ್ಕ್ ಇಲ್ಲ. ರೈಟ್. ಸೊ ಹಾಗಾದರೆ ಈ ಜಾಗಕ್ಕೆ ಬಂದು ಕೂರುವಂಥದ್ದು ಯಾವುದಾಗ್ಬೋದು ಅಂದರೆ ಇದು ಉಲ್ಟಾ ಆಗುತ್ತೆ, ಇದು ಬರೋದಿಲ್ಲ. ಇದು ರೈಟ್, ಇದು ಉಲ್ಟಾ ಆಗುತ್ತೆ, ಬರಲ್ಲ. ಇದು ಈ ಜಾಗಕ್ಕೆ ಬರುತ್ತೆ. ನನಗೆ ಈ ಜಾಗ ಎಲ್ಲ ಲೋಪ ಆಗಿರೋದು ಈ ಜಾಗ. ನನಗೆ ಉಳಿದಿರುವಂಥದ್ದು ಏಕೈಕ ಸ್ಥಳ ಅಂತ ಇದು ಮಾತ್ರ, ಡಿ ಮಾತ್ರ. ಸೊ ಈ ಡಿನ ತಂದು ಕೂರಿಸಿದ್ರೆ ಆ್ಯಸ್ ಇಟ್ ಈಸ್ ನಮಗೆ ರೈಟ್ ಇದು ಪರಿಪೂರ್ಣ ಆಗುತ್ತೆ. ನೋಡಿ, ಈ ಎರಡು ಗೆರೆ ಸ್ಟ್ರೈಟ್ ಇದೆ, ಬಟ್ ಇಲ್ಲಿಲ್ಲ, ಇಲ್ಲಿಲ್ಲ. ರೈಟ್. ಅದಾದ್ಮೇಲೆ ಹಿಂಗೊಂದು ಸ್ಟ್ರೈಟ್ ಲೈನು, ಈ ಗೆರೆಗೆ ಅದು ಮ್ಯಾಚ್ ಆಗುತ್ತೆ. ಸೊ ಈಗೊಂದು ಅದು ಮ್ಯಾಚ್ ಆಯಿತು. ಸೊ ಆನ್ಸರ್ ಈಸ್ ಡಿ. ಇನ್ನು 10ನೇ ಪ್ರಶ್ನೆಗೆ ಬರೋದಾದರೆ ನೋಡಿ, ಇವೆಲ್ಲ ಸ್ಟ್ರೈಟ್ ಲೈನ್ ಇದೆ, ಇಲ್ಲಿ ಮಾತ್ರ ಇದನ್ನು ಲೋಪಗೊಳಿಸಿದರೆ ಈ ಗೆರೆ ಇದು ಸ್ವಲ್ಪ ಈ ಹೇಳಿದ್ದಾರೆ ಹೀಗೆ. ಸೊ ಅದನ್ನು ನಾನು ಕ್ಲೀನ್ ಮಾಡಬೇಕು ಅಂತಂದರೆ, ಸರಿಯಾಗಿ ಹಾಕಬೇಕು ಅಂತನ್ನೋದಾದರೆ ಈಗ ಉಳಿದಿರುವಂಥದ್ದು ನೋಡಿ, ಈ ಕೆಳಗಡೆ ಇದೇ ಥರ ತಗೊಳ್ಳೋದ ಒಂದು ಬಾಕ್ಸು, ಕೆಳಗಡೆಗೆ ಒಂದು ರೆಕ್ಟ್ಯಾಂಗಲ್ ಇದರಲ್ಲಿತ್ತು, ಇಲ್ಲ. ಇದರಲ್ಲಿ ರೆಕ್ಟ್ಯಾಂಗಲ್ ಇದೆ, ಬಟ್ ಆ ರೆಕ್ಟ್ಯಾಂಗಲ್ ಒಂದು ಗೆರೆ ಬರಬೇಕು, ಇಲ್ಲಿ ಗೆರೆ ಬಂದಿಲ್ಲ. ಸೊ ಇದು ಅಲ್ಲ. ರೈಟ್. ಇನ್ನು ಮುಂದಂದು ನೋಡೋದಾದರೆ ಇಲ್ಲಿ ರೆಕ್ಟ್ಯಾಂಗಲ್ ಇದೆ. ರೈಟ್. ಸೊ ಇಲ್ಲೇನು ಗೆರೆ ಬಂದಿದೆ ಆ ಗೆರೆ ಇಲ್ಲೂ ಬಂದಿದೆ. ರೈಟ್. ಸೊ ಹಾಗಾದರೆ ಇನ್ನು ಉಳಿದಂತೆ ನಾವು ನೋಡೋದಾದರೆ ಈ ಜಾಗ ಇದು ಎಂಟಿ ಇದೆ, ಇಲ್ಲೊಂದು ಗೆರೆ ಹೀಗೋಗಿದೆ. ಸೊ ಗೆರೆ ಹೀಗೋಗಿದೆ, ಇದು ಎಂಟಿ. ಸೊ ಹಾಗಾದರೆ ಡಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ ಸ್ನೇಹಿತರೆ 11ನೇ ಪ್ರಶ್ನೆಗೆ ಬರೋದಾದರೆ ಸೇಮ್ ಇಲ್ಲೊಂದು ಲೋಪ ಆಗಿದೆ ಅನ್ನುವಂಥದ್ದು ಹೇಳ್ತಾ ಹೋಗ್ತಾರೆ. ಏನಾಗಿದೆ ನೋಡಿ, ಈ ಗೆರೆ ಇದು ಕಂಟಿನ್ಯೂಸ್ ಆಗಿ ಹಿಂಗೆ ಬರಬೇಕು, ಹಿಂಗೆ. ನೆಕ್ಸ್ಟು ಇದು ಕಂಟಿನ್ಯೂಸ್ ಆಗಿ ಹೀಗೆ ಬರಬೇಕು. ನೆಕ್ಸ್ಟು ಇದೆಲ್ಲ ಬಂದ್ಬಿಟ್ಟು ಹೀಗೆ ಬರುತ್ತೆ, ಹೀಗೆ. ರೈಟ್. ಸೊ ಇಟ್ ಶುಡ್ ಬಿ ಲೈಕ್ ದಿಸ್. ಇದು ಹೀಗೆ ಬರಬೇಕಾಗುತ್ತೆ. ಸೊ ಹೀಗೆ ಬರುವಂಥದ್ದಕ್ಕೆ ಏನಾಗಬೇಕಾಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದರೆ ತಾವು ಗಮನ ಇಟ್ಟು ಕೇಳಿಸ್ಕೋಬೇಕಾಗತ್ತೆ. ರೈಟ್. ಸೊ ಗಮನ ಇಟ್ಟು ಕೇಳಿಸ್ಕೋಬೇಕಾಗತ್ತೆ. ನೋಡಿ, ಮತ್ತೊಮ್ಮೆ ಇದನ್ನು ಹೇಳ್ತಾ ಹೋಗ್ತೀನಿ. ರೈಟ್. ಸೊ ಈ ಪೋರ್ಷನ್ ನಮಗೆ ಬೇಕಾಗಿದೆ. ಇಲ್ಲಿ ಈ ಥರ ತ್ರಿಭುಜವನ್ನು ಕ್ರಿಯೇಟ್ ಮಾಡಿದೆ. ಇಲ್ಲಿ ತ್ರಿಭುಜ ಇದೆ, ಇಲ್ಲಿ ತ್ರಿಭುಜ ಇಲ್ಲ, ಇದು ಹೊಡಿಬೋದು. ಸೊ ಇಲ್ಲಿ ತ್ರಿಭುಜದ ಆಕೃತಿ ಬಂದಿಲ್ಲ. ಸೊ ಹಾಗಾಗಿ ಇದು ಹೊಡಿಬೋದು. ಈ ಎರಡಲ್ಲಿ ಹೊರಟೋಗುತ್ತೆ. ಇನ್ನು ಎರಡಲ್ಲಿ ಹೊರಟೋಗುತ್ತೆ ಅಂದರೆ ಇಲ್ಲಿ ಗೆರೆ ಒಂದು ಹಿಂಗೆ ಬರುತ್ತೆ ನೋಡಿ, ಬಟ್ ಇದು ಗೆರೆ ಇಲ್ಲ, ಆಪೋಸಿಟ್ ಬಂದಿದೆ, ಇದು ಹೋಯ್ತು. ಹಾಗಾದ್ರೆ ಉಳಿದ್ರೆ ಇದು ಒಂದೇ ಆಪ್ಷನ್ನು, ಡಿ ಆಪ್ಷನ್ ಆಗುತ್ತೆ. ಸೊ ಅದೇ ರೀತಿ ನಾವು ನೋಡ್ತಾ ಹೋಗೋದಾದರೆ ಕ್ವಶನ್ ನಂಬರ್ 12ಗೆ ಸೊ ಲೋಪ ಆಗಿರುವಂಥ ಜಾಗ ಅಂದರೆ ಇದು. ಸೊ ಇದಕ್ಕೆ ಲೋಪ ಆಗಿರುವಂಥ ಜಾಗ ನೋಡಿ, ಈ ಜಾಗ ಲೋಪ ಆಗಿದೆ. ಸೊ ಈ ಜಾಗ ಲೋಪ ಆಗಿದೆ ಅಂತಂದಾಗ ತಾವೇನು ಮಾಡ್ಬೇಕಾಗತ್ತೆ ಸರ್ ಇಲ್ಲಿ ಅಂತಂದಾಗ ನೋಡಿ, ಫಸ್ಟ್ ನನಗೆ ನೋಡಿ ಇಲ್ಲೇನಿದೆ ಇದನ್ನು ಪರಿಪೂರ್ಣ ಮಾಡ್ಬೇಕಂದ್ರೆ ಹೀಗೆ ಮಾಡಬೇಕು. ರೈಟ್. ಸೊ ಹೀಗೆ ಮಾಡೋದಕ್ಕೆ ಆಯಿತಾ, ಇಲ್ಲಿ ಬಂದಾಗ ಈ ಜಾಗದಲ್ಲಿ ಯಾವುದೇ ರೀತಿಯಾದಂಥ ಈ ಆಪ್ಷನ್ ಇಲ್ಲ. ಸೊ ಇದು ಹೋಗುತ್ತೆ. ರೈಟ್. ಇದಿದೆ, ಬಟ್ ಇದು ದೊಡ್ಡದಿದೆ. ಯಾಕೆ ಅಂತಂದರೆ ಇಲ್ಲಿ ಕೇವಲ 2 ಅಷ್ಟೇ ಕೊಟ್ಟಿದ್ದಾರೆ, ಬಟ್ ಇಲ್ಲಿ 3 ಇದೆ. ಸೊ ನಿನಗೆ 3 ಆಪ್ಷನ್ ಇರುವಂಥದ್ದು ಇಲ್ಲಿದೆ ಮತ್ತು ಇಲ್ಲಿದೆ. ಸೊ ಇವೆರಡರಲ್ಲಿ ಯಾವುದು ಇದು ಹೋಗುತ್ತೆ, ಇವೆರಡರಲ್ಲಿ ಯಾವುದಾಗುತ್ತೆ ಸರ್ ಅಂತ ನೋಡೋದಾದರೆ
ಇವೆರಡಲ್ಲಿ ಯಾವುದಾಗುತ್ತೆ ಅಂತ ನಾವು ನೋಡೋದಾದರೆ ಹಂಗೆ ಗಮನ ಇಟ್ಟು ಕೇಳಿಸಿ ನೋಡಬೇಕಾಗುತ್ತೆ. ಸೊ 3 ಗೆರೆ ಏನೋ ಹೀಗೆ ಬರುತ್ತೆ, ರೈಟ್. ಸೊ ಮತ್ತೊಂದು ಹೀಗೆ ಬರುತ್ತೆ, ರೈಟ್. ರೈಟ್. ಸೊ ಹಿಂದಿಂದ ಒಂದು ಗೆರೆ ಬರ್ಬೇಕು ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ ನೀವು. ಈ ಗೆರೆ ಹೀಗೆ ಬರಬೇಕು, ರೈಟ್. ಇಲ್ಲಿ ಈ ಗೆರೆ ಹೀಗಿದೆ, ಬಟ್ ಇಲ್ಲಿಲ್ಲ. ಸೊ ಹಾಗಾಗಿ ಇದು ಹೋಯ್ತು, ನಮ್ಗೆ ಉಳಿದಿರುವಂಥದ್ದು ಬಿ ಮಾತ್ರ ಆಗಿರುತ್ತೆ. ಸೊ ಅಲ್ಲಿಗೆ 12 ಪ್ರಶ್ನೆಗಳಿಗೆ ನಮಗೆ ಸರಿಯಾದ ಉತ್ತರ ಸಿಕ್ಕಂಗಾಯಿತು. ಸೊ ನಾವು ಮುಂದಕ್ಕೆ ಹೋಗೋದಾದರೆ 13ನೇ ಪ್ರಶ್ನೆ. ಇಲ್ಲಿ 13ರಿಂದ 16ರವರೆಗೆ ಏನು ಕೊಟ್ಟಿದ್ದಾರೆ, ಎಡಬದಿಗೆ 3 ಪ್ರಶ್ನೆ ರೂಪದ ಆಕೃತಿಗಳನ್ನು ಕೊಟ್ಟು 4ನೇ ಆಕೃತಿಯ ಸ್ಥಾನವನ್ನು ಖಾಲಿಡಲಾಗಿದೆ. ಈ ಪ್ರಶ್ನೆ ರೂಪದ ಆಕೃತಿಗಳು ಒಂದು ಶ್ರೇಣಿಯಲ್ಲಿ ಇವೆ. ಬಲಗಡೆ ಕೊಟ್ಟಿರುವ ಉತ್ತರ ರೂಪದ ಆಕೃತಿಗಳಲ್ಲಿ ಯಾವುದು ಒಂದು ಪ್ರಶ್ನೆ ರೂಪದ ಆಕೃತಿಗಳಲ್ಲಿ ಖಾಲಿ ಇರುವ ಸ್ಥಳಕ್ಕೆ ಸರಿಯಾಗಿ ಹೊಂದಿಕೆಯಾಗಿ ಆ ಶ್ರೇಣಿಯನ್ನು ಪೂರ್ಣಗೊಳಿಸುವುದೋ ಅದನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ, ರೈಟ್. ಸೊ ನನಗೆ ಇಲ್ಲಿ ಒಂದು ಆಕೃತಿ ಕೊಟ್ಟಿದ್ದಾರೆ, ರೈಟ್. ನೋಡಿ ಈಗಿದೆ ಇದು 1 ಅಂತ ತಗೊಂಡಾಗ 1ರಿಂದ 2ಕ್ಕೆ ಬರಬೇಕಾದಾಗ ಇದು ಹೀಗೆ ಹೋಗಿದೆ, ಆಯಿತಾ. ಸೊ ಅಂದರೆ 90 ಡಿಗ್ರಿ ಹೋಗಿದೆ ಈಗಿರುವಂಥದ್ದು, ರೈಟ್. ಹೀಗಾಗಿದೆ. ಇದಕ್ಕೆ ನಾವು 90 ಡಿಗ್ರಿಯಲ್ಲಿ ಆಂಟಿ ಕ್ಲಾಕ್ ವೈಸ್ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ರೊಟೇಟ್ ಆಗಿದೆ. ಬಟ್ ಮಧ್ಯದಲ್ಲಿ 3 ಗೆರೆ ಇರೋ ಕಡೆ ಏನಾಗಿದೆ, 2 ಆಗಿದೆ, 1 ಮಾಯ ಆಗಿದೆ. 2ರಿಂದ 3ಕ್ಕೆ ಬರಬೇಕಾದಾಗ ಇದು ಹೀಗಿರುವಂಥದ್ದು ಮತ್ತೆ ಮೇಲಕ್ಕೆ ಹೋಗಿದೆ, ಆಂಟಿ ಕ್ಲಾಕ್ ವೈಸ್ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ 90 ಡಿಗ್ರಿ ಅಂದರೆ. ಸೊ ಇದು ಮೇಲಕ್ಕೆ ಹೋಗಿದೆ, ಇಲ್ಲಿ 2 ಇದ್ದಿದ್ದು 1 ಆಗಿದೆ. ಸರ್ ಅದೇ ರೀತಿ ಇಲ್ಲಿಂದ 3ರಿಂದ 4ಕ್ಕೆ ಬರ್ತೀನಿ ಅಂದರೆ, ಸೊ ಫಸ್ಟ್ ಇಲ್ಲಿ 3 ಇದ್ದು 2 ಆಗಿದೆ, 2 ಇದ್ದು 1 ಆಗಿದೆ. ಆಬ್ವಿಯಸ್ಲಿ ಇಲ್ಲಿ ಬರೋ ಅಷ್ಟೊತ್ತಿಗೆ 1 ಏನಾಗಬೇಕು, 0 ಆಗಬೇಕು, ರೈಟ್. ಸೊ ನನಗೆ ಇಲ್ಲಿ 1 ಇದೆ, ಇದು ಬರಲ್ಲ. ಇಲ್ಲಿ 3 ಇದೆ, ಬರಲ್ಲ. ಇವೆರಡರಲ್ಲಿ 1 ಬರಬೇಕು. ನೆಕ್ಸ್ಟ್ ಇಲ್ಲಿರುವಂಥದ್ದು 90 ಡಿಗ್ರಿಲಿ ಹಿಂಗೆ ರೊಟೇಟ್ ಆಗಬೇಕು ಅಂತಂದಾಗ ಇದೇನಾಗುತ್ತೆ, ರೈಟ್. ಸೊ ಹೀಗೆ ಬರುತ್ತೆ, ರೈಟ್. ಸೊ ಹಾಗಾದರೆ ಆನ್ಸರ್ ಯಾವುದಪ್ಪ ಅಂತಂದರೆ ಸಿ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಗಿರುತ್ತೆ ಅನ್ನೋದನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ಇನ್ನು ಕೆಳಗಡೆ ನೋಡ್ತಾ ಹೋಗೋದಾದರೆ ಈ ಪ್ರಶ್ನೆಗೆ ಬಂದಂಥ ಸಂದರ್ಭದಲ್ಲಿ ಇದು 1, 2, 3, 4 ಅಂತ ತಗೊಳ್ಳಿ. 1ರಿಂದ 2ಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಪ್ಲಸ್ಸು ಹಿಂಗೆ ಈ ಡೈರೆಕ್ಷನಲ್ಲಿ 1 ಪೊಸಿಷನ್ ಮುಂದಕ್ಕೆ ಹೋಗಿದೆ, ಇಲ್ಲಿರುವಂಥ ಪ್ಲಸ್ಸು ಇಲ್ಲಿಗೆ ಹೋಗಿದೆ. ಆವಾಗ ಇಲ್ಲಿದ್ದಂಥ ಓ ಇಲ್ಲಿಗೆ ಬಂದಿದೆ, 1 ಪೊಸಿಷನ್ ಮೂವ್ ಆಗಿದೆ. ಇಲ್ಲಿದ್ದಂತಹ ಒಂದು ಡಿವೈಡೆಡ್ ಬೈ ಚಿಹ್ನೆ ಇಲ್ಲೋಗಿದೆ, ಮೈನಸ್ ಚಿಹ್ನೆ ಇಲ್ಲೋಗಿದೆ. ಅಂದರೆ ಈ 4 ಚಿಹ್ನೆಗಳೇನು ಮಾಡಿದ್ದೇವೆ, 1ರಿಂದ ಇನ್ನೊಂದಕ್ಕೆ ಹೋಗ್ಬೇಕಾದ್ರೆ 1 ಪೊಸಿಷನ್ ಮುಂದಕ್ಕೆ ಮೂವ್ ಆಗಿದೆ. ಸೊ ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಆಬ್ವಿಯಸ್ಲಿ ಇಲ್ಲಿಂದ ಇಲ್ಲಿಗೆ ಬರಬೇಕಾದಂಥ ಸಂದರ್ಭದಲ್ಲಿ ಏನಾಗಿದೆ ನೋಡಿ, ಈ ಪ್ಲಸ್ ಕೆಳಕ್ಕೆ ಹೋಗಿದೆ, ಇಲ್ಲಿಗೆ ಬಂದಿದೆ. ಇಲ್ಲಿರೋ ಮೈನಸ್ಸು ಇಲ್ಲಿಗೆ ಬಂದಿದೆ, ಇಲ್ಲಿರೋ ಡಿವೈಡೆಡ್ ಬೈ ಇಲ್ಲಿಗೆ ಬಂದಿದೆ, ಇಲ್ಲಿರೋ 0 ಇಲ್ಲಿಗೆ ಬಂದಿದೆ. ಸೊ ನೆಕ್ಸ್ಟ್ ನನಗೆ ಇಲ್ಲಿಂದ ಇಲ್ಲಿಗೆ ಬರಬೇಕಾದಂಥ ಸಂದರ್ಭದಲ್ಲಿ ಏನಾಗ್ಬೋದು ಸರ್ ಅಂದರೆ, ಇಲ್ಲಿರುವಂಥ ಮೈನಸ್ ಮುಂದಕ್ಕೆ ಹೋಗ್ತಾನೆ, ಮೈನಸ್ ಇಲ್ಲಿಗೆ ಬರುತ್ತೆ. ಇಲ್ಲಿದಂಥ ಪ್ಲಸ್ ಇಲ್ಲಿಗೆ ಬರುತ್ತೆ, ಇಲ್ಲಿದಂಥ 0 ಇಲ್ಲಿಗೆ ಬರುತ್ತೆ, ಇಲ್ಲಿರುವಂಥ ಡಿವೈಡೆಡ್ ಬೈ ಇಲ್ಲಿಗೆ ಬರುತ್ತೆ, ರೈಟ್. ಸೊ ಹಾಗಾಗಿ ಆಯಿತಾ, ಇದು ಉಲ್ಟಾ ಇದೆ, ಬರಲ್ಲ. ಸೊ 0 ಇದೆ, ಇಲ್ಲಿ ಪ್ಲಸ್ ಬರಬೇಕಿತ್ತು, ಡಿವೈಡೆಡ್ ಬೈ ಬರಬೇಕು, ಪ್ಲಸ್ ಇದೆ, ಇದು ಬರಲ್ಲ, ರೈಟ್. ನೋಡಿ ಈ ಕಡೆ 0 0 ಡಿವೈಡೆಡ್ ಬೈ ಮೈನಸ್ ಮೈನಸ್ ಪ್ಲಸ್ ಪ್ಲಸ್. ಸೊ ಹಾಗಾಗಿ ಸಿ ಈಸ್ ದ ರೈಟ್ ಆನ್ಸರ್. ಸಿ ಈಸ್ ದ ರೈಟ್ ಆನ್ಸರ್. ಸಿ ಈಸ್ ದಿ ರೈಟ್ ಆನ್ಸರ್, ಆಯಿತಾ. ಸೊ ಅಲ್ಲಿಗೆ ಪ್ರಶ್ನೆ ಸಂಖ್ಯೆ 15ಕ್ಕೆ ಹೋಗೋದಾದರೆ, ಪ್ರಶ್ನೆ ಸಂಖ್ಯೆ 15ರಿಂದ ಸೇಮ್ ಇಲ್ಲೂ ಅಷ್ಟೇ 1, 2, 3 ಮತ್ತು 4 ಅಂತ ನೀವು ತೊಗೊಂಡಾಗ, ರೈಟ್. 1ರಿಂದ 2ಕ್ಕೆ ಹೋಗ್ಬೇಕಾದಾಗ ಏನಾಗಿದೆ ಅನ್ನೋಂಥ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ, ರೈಟ್. ಸೊ ನೋಡಿ ಇಲ್ಲಿರುವಂಥ ಈ ಡಾಟು ಇಲ್ಲಿ ಬರ್ಬೇಕಾದ್ರೆ ನೋಡಿ, ಇದನ್ನ ಆ್ಯಕ್ಚುಲಿ ನೀವು ಇದು ಮೇಲಕ್ಕೆ ಹೋಗಿದೆ, ಈ ಈಕ್ವಲ್ ಚಿಹ್ನೆ ಇಲ್ಲಿ ಬಂದು ಮೇಲೆ ಹೋಗಿದೆ, ಇಂಟು ಇಲ್ಲಿಗೆ ಬಂದಿದೆ, ಇದು ಇಲ್ಲಿಗೆ ಬಂದಿದೆ. ಸೊ ಅವೇನಂದರೆ ಇವೆಲ್ಲ ಒಂದು ಕ್ಲಾಕ್ ವೈಸ್ ಅಲ್ಲ, ಇದು ಆಂಟಿ ಕ್ಲಾಕ್ ವೈಸಲ್ಲಿ ರಿವರ್ಸ್ ಆಗಿದೆ. ನೋಡಿ ಇಲ್ಲಿ ಕ್ಲಾಕ್ ವೈಸಲ್ಲಿ ಹೋಗಿದೆ, ಹೀಗೆ ಇದೇನಾಗಿದೆ, ಆಂಟಿ ಕ್ಲಾಕ್ ವೈಸ್ ಹೋಗಿದೆ. ಸೊ ಇಲ್ಲಿಂದ ಇಲ್ಲಿಗೆ ಬರಬೇಕಾದಾಗ ಇದು ಅಗೈನ್ ಪುನಃ ಮೇಲ್ಕ್ಕೆ ಹೋಗಿದೆ, ಇದು ಇನ್ನೊಂದು ಸ್ಟೆಪ್ ಮೇಲ್ಕ್ಕೆ ಹೋಗಿದೆ, ಇಲ್ಲಿರೋದು ಇಲ್ಲಿಗೆ ಬಂದಿದೆ, ಇಲ್ಲಿರೋದು ಇಲ್ಲಿಗೆ ಬಂದಿದೆ, ರೈಟ್. ಸೊ ಅದೇ ಅರ್ಥದಲ್ಲಿ ಬಂದಾಗ ಇಲ್ಲಿಂದ ಬಂದಾಗ ನೋಡಿ, ಇಂಟು ಮೇಲ್ಕ್ಕೆ ಇಲ್ಲಿಗೆ ಹೋಗಿದೆ, ಇದು ಇಲ್ಲಿಗೆ ಹೋಗಿದೆ, ಇದು ಇಲ್ಲಿಗೆ ಬಂದಿದೆ, ಇದು ಇಲ್ಲಿಗೆ ಬಂದಿದೆ, ರೈಟ್. ಸೊ ನನಗೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂತಂದರೆ, ಸೊ ಇದೇ ರೂಲನ್ನು ಈ 3ಕ್ಕೆ ಅಪ್ಲೈ ಮಾಡಿಕೊಂಡು 3ರಿಂದ 4ಕ್ಕೆ ಬರಬೇಕಾದ್ರೆ ಏನಾಗುತ್ತೆ ಸರ್ ಅಂತಂದರೆ ನೋಡಿ, ಇಲ್ಲಿಗೆ ಈಕ್ವಲ್ ಬರಬೇಕು, ಇಲ್ಲಿಗೆ, ಯಾಕಂದರೆ ಇದು ಹಿಂಗೆ ಬರಬೇಕು ಅಂತಂದರೆ ಈಕ್ವಲ್ ಆಗುತ್ತೆ. ಇದಿಲ್ಲಿ ಹೋಗ್ಬೇಕಂದ್ರೆ ಇಂಟು ಬರುತ್ತೆ, ಆವಾಗ ಈ ಸ್ಟಾರು ಇಲ್ಲಿಗೆ ಬರುತ್ತೆ, ಇಲ್ಲಿಗಿರುವಂಥ ಡಾಟು ಇಲ್ಲಿಗೆ ಬರುತ್ತೆ, ರೈಟ್. ಸೊ ಅದನ್ನು ನೋಡಿದಾಗ
ನಮಗೆ ಸಿಮಿಲರಾಗೆ ಕೆಳಗಡೆ ಈಕ್ವಲ್ ಇರುವಂಥದ್ದು ಇದರಲ್ಲಿಲ್ಲ, 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 ಇದರಲ್ಲಿದೆ, ಈಕ್ವಲ್ ಇದೆ, ಇಂಟು ಇದೆ, ಸ್ಟಾರ್ ಇದೆ, ಡಾಟ್ ಇದೆ. ಸೊ ಡಿ ಈಸ್ ಮೈ ಆನ್ಸರ್. ಡಿ ಅನ್ನುವಂಥದ್ದು ನನ್ನ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ನೋಡಿ ಎಷ್ಟೆಲ್ಲ ಸುಲಭವಾಗಿದೆ. ಹೌದು ಮಕ್ಕಳ, ಪಾಠ ಮಾಡುವಂಥ ನಮಗೆ ಟೀಚರ್ಸ್ಗೆ ಇದು ಭಾಳ ಸುಲಭ ಅಂತ ಅನಿಸುತ್ತೆ. ನಿಮ್ಮ ವಯಸ್ಸಿಗೆ, ನಿಮ್ಮ ಏಜ್ಗೆ ಖಂಡಿತವಾಗಲೂ ಇಷ್ಟು ಯೋಚನೆ ಮಾಡುವಂಥ ಶಕ್ತಿ ಇರೋದಿಲ್ಲ. ಬಟ್ ಅದು ಒಂಚೂರು ಯೋಚನೆ ಮಾಡಿದ್ರೆ ಆಯಿತಾ, ಇದೇನಂತ ಕಷ್ಟ ಅಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ರೈಟ್. ಸೊ ಮುಂದೆ ಹೋಗೋದಾದರೆ ಕ್ವಶನ್ ನಂಬರ್ 16 ಅಂತ ವಿಚಾರ ಬಂದಾಗ, ರೈಟ್. ಸೊ ನೋಡಿ ಇಲ್ಲೇನಾಗಿದೆ, ಇಲ್ಲಿಂದ ಅದು ಆ್ಯಕ್ಚುಲಿ ಆಲ್ಟರ್ನೇಟಿವ್ ಆಗಿ ತೊಗೊಂಡಿದ್ದೀವಿ ನಾವು. ಸೊ ಇಲ್ಲಿಂದ ಇಲ್ಲಿಗೆ ಮತ್ತು ಅದು ಇಲ್ಲಿಂದ ಹೀಗೆ ತೊಗೊಂಡಿದ್ದೀವಿ. ಸೊ ಇಲ್ಲಿಂದ ಇಲ್ಲಿಗೆ ಬರಬೇಕಾದಾಗ 2 ಗೆರೆ ಮಾಯ ಆಗಿದೆ. ಹೀಗೊಂದು ಗೆರೆ, ಈಗೊಂದು ಗೆರೆ ಮಾಯ ಆಗಿದೆ. ಇಲ್ಲಿಂದ ಅದು ಇಲ್ಲಿಗೆ ಬರಬೇಕಾದಾಗ 2 ಗೆರೆ ಮಾಯ ಆಗಬೇಕು. ಸೊ 2 ಗೆರೆ ಮಾಯ ಆದಾಗ ಆಗಿರುವಂಥದ್ದು ಯಾವುದಪ್ಪ ಅಂದರೆ ಇದಕ್ಕೆ ಬಿ ಮಾತ್ರ ಆಪ್ಷನ್ಸ್ ಇದೆ. ರೈಟ್. ಇದು ಬಿ ಅಂತ ಅಂದ್ಕೊಂಡ್ರಿ. ಇದು ನನ್ನ ಪ್ರಿಡಿಕ್ಷನ್ಸು. ಅಫಿಷಿಯಲ್ ಕೀ ಆನ್ಸರ್ ಏನಾದರೂ ಬದಲಾವಣೆ ಆಗ್ಬೋದನ್ನು ಕಾದು ನೋಡೋಣ. ಆಯಿತಾ. ಸೊ ಅದಾದರೆ ನಾವು ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ. ಸಂಖ್ಯೆ 17ರಿಂದ 20ರಲ್ಲಿ 3 ಪ್ರಶ್ನೆಗಳು ಆಕೃತಿ ಇರುವ, ಆಯಿತಾ, 3 ಪ್ರಶ್ನೆ ರೂಪದ ಆಕೃತಿಗಳು, ನಂತರ 4ನೇದು ಆಕೃತಿಯ ಸ್ಥಾನದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ನೀಡಲಾಗಿದೆ. ಹೌದು. ಇನ್ನು ಬಲಭಾಗದಲ್ಲಿ 4 ಉತ್ತರದ ಆಕೃತಿಗಳನ್ನು ನೀಡಲಾಗಿದೆ. ಈ ಪ್ರಶ್ನಾರ್ಥಕ ಚಿಹ್ನೆಯ ಜಾಗಕ್ಕೆ ಈ ಇದರಿಂದ ಯಾವುದು ಬರುತ್ತೆ ಅನ್ನುವಂಥದ್ದನ್ನು ನೋಡಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಇದಕ್ಕೆ ನಾವು ಅನಾಲಜಿ ಎನ್ನುವಂಥ ಹೇಳ್ತಾ ಹೋಗ್ತೀವಿ. ರೈಟ್. ನೋಡಿ ಇಲ್ಲಿ 3 ಚಿತ್ರ ಇದ್ದಾವೆ. ನೋಡಿ ತ್ರಿಭುಜ ಇದೆ, ವೃತ್ತ ಇದೆ, ವರ್ಗ ಇದೆ. ಇಲ್ಲಿಗೆ ಬಂದಾಗ ಇಲ್ಲಿ ಫಸ್ಟ್ ಇರುವಂಥ ತ್ರಿಭುಜ ಒಳಗಡೆ ಇದೆ. ಅದರ ನಂತರ ಇರುವಂಥ ವೃತ್ತ ಎರಡನೆಯ ಆಕೃತಿಯ ಅದರ ಹೊರಗಡೆ ಇದೆ. ಹೊರಗಡೆ ಇರುವಂಥ ಇನ್ನು ವರ್ಗ ಏನಿದೆ ಅದು ಸಂಪೂರ್ಣವಾಗಿ ಹೊರಭಾಗದಲ್ಲಿದೆ. ಸೊ ಹಾಗಾದರೆ ಇದೇ ರೀತಿ ಇಲ್ಲಿಂದ ಇಲ್ಲಿಗೆ ಬದಲಾಗಬೇಕು ಅಂದರೆ ಫಸ್ಟ್ ಇಲ್ಲಿರುವಂಥದ್ದು ಯಾವುದು, ಆಯಿತಾ, ವರ್ಗ ಒಳಗಡೆ ಬರುತ್ತೆ. 2ನೇದು ತ್ರಿಭುಜ ಬರುತ್ತೆ. 3ನೇದು ವೃತ್ತ ಹೊರಗಡೆ ಬರುತ್ತೆ. ಇಲ್ಲಿ ವೃತ್ತ ಹೊರಗಡೆ ಬಂದಿರುವಂಥದ್ದು ಇದು ಮತ್ತು ಇದು 2 ಇದೆ. ಸೊ ಹಾಗಾಗಿ ಇವೆರಡು ಹೋಯ್ತು. ಸೊ ನೆಕ್ಸ್ಟು ಹೊರಗಡೆ ವೃತ್ತ, ಅದರ ಒಳಗಡೆ ಹೋಗ್ತಾ ಅಂದರೆ ನೆಕ್ಸ್ಟ್ ತ್ರಿಭುಜ ಬರಬೇಕು. ರೈಟ್. ಇಲ್ಲಿ ತ್ರಿಭುಜ ಇಲ್ಲ. ಸೊ ಹಾಗಾಗಿ ಇದಲ್ಲ. ದೆನ್ ದ ಫೈನಲ್ ಆನ್ಸರ್ ಈಸ್ ಬಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಗಿರುತ್ತೆ ಅನ್ನೋದನ್ನು ತಾವು ನೆನಪಲ್ಲಿ ಇಟ್ಕೊಂಡ್ರಿ. ನೆಕ್ಸ್ಟ್ ಇಲ್ಲೊಂದು ಚಿತ್ರ ಇದೆ ನೋಡಿ, ಕ್ವಶನ್ ನಂಬರ್ 18. ಇದೇನಾಗಿದೆ ಸರ್ ಅಂತಂದರೆ, ಇದೇ ಚಿತ್ರನ ಈಗ ಮಾಡಿದ್ದಾರೆ. ಅಂದರೆ ಇದನ್ನ 90 ಡಿಗ್ರಿ, ರೈಟ್, 90 ಡಿಗ್ರಿ ಕೋನದಲ್ಲಿ ಆಂಟಿ ಕ್ಲಾಕ್ ವೈಸಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ರೊಟೇಟ್ ಮಾಡಿದ್ದಾರೆ. ಸೊ ಅಷ್ಟು ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ಸೊ ಹಾಗಾದರೆ ಇದು ಹೀಗಾಗಿರೋದನ್ನ ಇದನ್ನು ರೊಟೇಟ್ ಮಾಡಿದಾಗ ಇಲ್ಲಿರುವಂಥ ಏನು ಜಾಗ ಇದೆ ಅದು ಈಗ ಬರುತ್ತೆ. ರೈಟ್. ಸೊ ನಮಗೆ ಆಗ ಸಿಮಿಲರ್ ಕಾಣುವಂಥದ್ದು ಯಾವುದಪ್ಪ ಅಂತಂದರೆ ನೋಡಿ, ಇದು ಬರಲ್ಲ. ಇದಾದರೆ ಕ್ಲಾಕ್ ವೈಸ್ ಮೂವ್ ಆಗುತ್ತೆ. ಈಗ ಹಾಕೊಂಡಾಗ ಕ್ಲಾಕ್ ವೈಸ್ ಆಗುತ್ತೆ. ಇದು ಬರೋದಿಲ್ಲ. ರೈಟ್. ಇದು ಕ್ಲಾಕ್ ವೈಸಲ್ಲಿ 2 ಸಲ ಮೂವ್ ಮಾಡ್ದಂಗೆ ಆಗುತ್ತೆ. ಇದು ಬರೋದಿಲ್ಲ. ರೈಟ್. ಸೊ ನಮಗೆ ಇದು ಬರೋದಿಲ್ಲ. ನಮ್ಗೆ ಬರುವಂಥದ್ದು ಸಿ ಮಾತ್ರ ಆಗುತ್ತೆ. ಸೊ ಹೀಗಿರುವಂಥದ್ದು ಹೀಗಾಗಿರೋದ್ರಿಂದ ಇದನ್ನ ಹೀಗೆ ತೊಗೊಂಡಾಗ ಇದನ್ನು, ಸೊ ನಮಗೆ 90 ಡಿಗ್ರಿನಲ್ಲಿ ಮೂವ್ಮೆಂಟ್ ಆದಂಥ ಸಂದರ್ಭದಲ್ಲಿ ನಮಗೆ ಸಿಗುವಂಥ ಉತ್ತರ ಇದಾಗಿರುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಸಿ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಮಕ್ಕಳ. ಇನ್ನು ಉಳಿದಂತೆ ಪ್ರಶ್ನೆ ಸಂಖ್ಯೆ 19ಕ್ಕೆ ಬಂದಾಗ ನೋಡಿ, ಇಲ್ಲಿ ಪ್ರಶ್ನೆ ಸಂಖ್ಯೆ 19 ಏನಾಗಿದೆ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ರೈಟ್. ಇಲ್ಲಿ ಒಂದು ರೈಟ್. ಸೊ ವರ್ಗ ಇದೆ. ರೈಟ್. ಸೊ ಇಲ್ಲೇನು ಮಾಡಿದ್ದಾರೆ ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು. ರೈಟ್. ಇಲ್ಲಿಂದ ಇಲ್ಲಿ ಬರಬೇಕಾದಾಗ ಅವು ಒಂದು ಸ್ಟೆಪ್ ಮೂವ್ ಆಗಿದೆ. ಇವೇನು ಇಮೇಜಸ್ ಇದ್ದಾವೆ ಈ ಇಮೇಜಸ್ಸು ಹಿಂಗೆ ಕ್ಲಾಕ್ ವೈಸ್ ನೋಡಿ, ಇಲ್ಲಿ ಎಂಟಿ ಇದೆ. ಈಗ ನಾನು ಇದನ್ನು 1 ಅಂತ ಕೊಡೋಣ. ನೋಡಿ ಪೊಸಿಷನ್ ಸ್ಥಾನಗಳನ್ನು ನಾವು ಹೇಗೆ ಕಂಡುಹಿಡಿಯೋದು, 1 2 3 4. ರೈಟ್. ಸೊ 2ನೇದಕ್ಕೆ ಬರಬೇಕಾದಾಗ 1ನೇ ಸ್ಥಾನದಲ್ಲಿರುವಂಥದ್ದು ಏನಾಗಿದೆ, 4ನೇ ಸ್ಥಾನಕ್ಕೆ ಮೂವ್ ಆಗಿದೆ. ರೈಟ್. ಸೊ 4ನೇ ಸ್ಥಾನದಲ್ಲಿರುವಂಥದ್ದು 3ನೇ ಸ್ಥಾನಕ್ಕೆ ಮೂವ್ ಆಗಿದೆ. 3ರಲ್ಲಿರುವಂಥದ್ದು 2ಕ್ಕೆ ಮೂವ್ ಆಗಿದೆ. ಸೊ 2ರಲ್ಲಿರುವಂಥದ್ದು 1ಕ್ಕೆ ಮೂವ್ ಆಗಿದೆ. ಅದನ್ನು ಹೀಗಾದರೂ ತೊಗೋಬೋದು. ಅಥವಾ 1 2ಕ್ಕೆ ಮೂವ್ ಆಗಿದೆ, 2 3ಕ್ಕಾಗಿದೆ, 3 4ಕ್ಕಾಗಿದೆ, 4 1ಕ್ಕಾಗಿದೆ. ಸೊ ನೀವು ಯಾವ ರೀತಿ ಬೇಕಾದ್ರನ್ನ ಕನ್ಸಿಡರ್ ಮಾಡ್ಕೋಬೋದು. ರೈಟ್. ಸೊ ಆಗಿದ್ದಾಗ ಇಲ್ಲಿಗೆ ಬಂದಾಗ ನೀವೇನು ಮಾಡ್ಕೋಬೇಕಾಗುತ್ತೆ, ಸೇಮ್ ಇದನ್ನು ಇದೇ ಥರ ನೋಡ್ಕೊಂಡಾಗ ಸರ್ 1 4ಕ್ಕೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಈ 1 4ಕ್ಕೆ ಮೂವ್ ಆಗಿದೆ ಅಂತ ಅಂದ್ಕೊಂಡ್ರೆ ನೋಡಿ, ನನಗೆ ಹಾಗಾದರೆ ಕೆಳಗಡೆ ಇರುವಂಥ ಈ ಜಾಗ ಏನಿದೆ ಈ ಜಾಗ ನನಗೆ ಈಗ ಬರಬೇಕು ಅಂತ, ಗ್ರಿಲ್ ಪ್ಯಾಟರ್ನ್ ಇರುವಂಥ ಜಾಗ ಬರಬೇಕು ನನಗೀಗ. ಇಲ್ಲಿಲ್ಲ, ಇದು ಹೋಯ್ತು. ಇದು ಪೂರ ಗ್ರಿಲ್ ಇಲ್ಲ, ಇದು ಹೋಯ್ತು. ಇದು ಗ್ರಿಲ್ ಇಲ್ಲ, ಹೋಯ್ತು. ಹಂಗಾರೆ ಉಳಿದಿರೋದು ಒಂದೇ ಸಿ ಆನ್ಸರ್. ಇದೆ ನನ್ನ ಆನ್ಸರ್. ಇಷ್ಟೇ.
ಸಿಂಪಲಾಗೆ ನೀವು ಲಾಜಿಕ್ಕಾಗೆ ಥಿಂಕ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಲಾಜಿಕ್ಕಾಗೆ ಥಿಂಕ್ ಮಾಡ್ತಾ ಹೋದಾಗ ಮಾತ್ರ ಸೊ ನಿಮಗೆ ಈ ಪ್ರಶ್ನೆ ಸರಿ ಅಂತ ಅನಿಸುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 20. ಪ್ರಶ್ನೆ ಸಂಖ್ಯೆ 20. ಈ ಪ್ರಶ್ನೆ ಸಂಖ್ಯೆ 20ರಲ್ಲಿ ತಾವು ನೋಡ್ತಾ ಹೋಗೋದಾದ್ರೆ ಸೇಮ್ ಇಲ್ಲಿ ನೋಡಿ, ಈಗ ಎರಡು ಆಯಿತಾ, ವಾಟ್ ವಿ ಕಾಲ್ ಲೆಫ್ಟ್ ಆರೋ ಮಾರ್ಕ್, ಲೆಫ್ಟ್ ಸೈಡ್ಗೆ ಆರೋ ಮಾರ್ಕನ್ನು ತೋರಿಸ್ತಾ ಇರುವಂಥ ಎರಡು ಚಿತ್ರಗಳನ್ನು ವಿ ಕ್ಯಾನ್ ಏಬಲ್ ಟು ಸಿ ಹಿಯರ್. ರೈಟ್. ಸೊ ನೋಡಿ, ಎರಡಿದೆ. ಇಲ್ಲಿ ಲೆಫ್ಟ್ ಕಡೆಗೆ ಆರೋ ಮಾರ್ಕನ್ನು ತೋರಿಸ್ತಾ ಇರುವಂಥದ್ದು, ಇಲ್ಲಿ ಸಡನ್ನಾಗಿ ಡೌನ್ ಆರೋ ಮಾರ್ಕ್ಸ್ ಆಯಿತಾ, ಆರೋ ತೋರಿಸ್ತಾ ಇದೆ ಆಯಿತಾ. ಬಟ್ ಒಂದು ಇಲ್ಲಿ ಎರಡು ಆರೋ ಇದ್ವು, ಬಟ್ ಏನಾಗಿದೆ, ಒಂದು ಎಲಿಮಿನೇಟ್ ಆಗಿದೆ, ಇಲ್ಲಿ ಒಂದು ಮಾತ್ರ ಇದೆ. ಸೊ ಅದರ್ಥ ಸೊ ಈಗಿರುವಂಥದ್ದು ಈಗಾಗಿದೆ. ಸೊ ಇದಕ್ಕೆ ನಾವೇಂತೀವಿ, ಆಂಟಿ ಕ್ಲಾಕ್ ವೈಸಲ್ಲಿ 90 ಡಿಗ್ರಿ ರೊಟೇಷನ್ ಅಂತೇಳಿ ಕರಿತಾ ಹೋಗ್ತೀವಿ. ರೈಟ್. ಆಂಟಿ ಕ್ಲಾಕ್ ವೈಸಲ್ಲಿ 90 ಡಿಗ್ರಿ ರೊಟೇಷನ್ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿರುವಂಥದ್ದು ಆಂಟಿ ಕ್ಲಾಕ್ ವೈಸ್ 90 ಡಿಗ್ರಿ ರೊಟೇಷನ್ ಅಂದರೆ ಅದು ಹೀಗೆ ಬರಬೇಕು. ಆಮೇಲೆ ಎರಡರಲ್ಲಿ ಒಂದು ಮಾಯ ಆಗಬೇಕು, ಮಾಯ ಆಗಿದೆ, ಒಂದು ಡಾಟ್ ಬರಬೇಕು. ರೈಟ್. ಆಬ್ವಿಯಸ್ಲಿ ನನಗೆ ಇಲ್ಲಿ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ಎರಡಿದೆ, ಎರಡು ಬರಲ್ಲ, ಇಲ್ಲಿ ಎರಡಿದೆ, ಎರಡು ಬರಲ್ಲ, ನನಗೆ ಇದೊಂದು ಬರಲ್ಲ, ಆಬ್ವಿಯಸ್ಲಿ ಇದು ಬರಬೇಕಾಗುತ್ತೆ. ಸೊ ಬಿ ಈಸ್ ಮೈ ಆನ್ಸರ್ ಆಗುತ್ತೆ. ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ಬಿ ಅನ್ನುವಂಥದ್ದು ನನ್ನ ಆನ್ಸರ್ ಆಗುತ್ತೆ. ಸೊ ಬಿ ಈಸ್ ಮೈ ಆನ್ಸರ್. ರೈಟ್. ಇನ್ನು ಅದೇ ರೀತಿ ಪ್ರಶ್ನೆ 21ರಿಂದ 24ರವರೆಗೆ 4 ಪ್ರಶ್ನೆಗಳಿದ್ದಾವೆ. ಈ 4 ಪ್ರಶ್ನೆಗಳಲ್ಲಿ ಯಾವುದೋ ಒಂದು ಆಕೃತಿಯ ಅರ್ಧನ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, ಇನ್ನು ಅರ್ಧನ ಉತ್ತರದಲ್ಲಿದೆ. ಆ 4ರಲ್ಲಿ ಯಾವ ಪೀಸನ್ನ ತಂದು ಇದಕ್ಕೆ ಜೋಡಿಸಿದ್ರೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅನ್ನುವಂಥದ್ದನ್ನ ನೀವು ಹೇಳಬೇಕಾಗುತ್ತೆ. ರೈಟ್. ನೋಡಿ, ಈಗ ಇದಕ್ಕೆ ನಾವು ನೋಡ್ತಾ ಹೋಗೋದಾದರೆ ಸೊ ಇದಕ್ಕೆ ಮ್ಯಾಚ್ ಆಗುವಂಥದ್ದು ಏನಂದ್ರೆ, ನಮ್ಗೆ ಯಾವಾಗಲೂ ನೋಡಿ ಮ್ಯಾಚ್ ಮಾಡುವಂಥದ್ದನ್ನ ಈಸಿಯಾಗಿ ತೊಗೋಬೋದು ಅಂತಂದರೆ ಅದನ್ನು ಪೂರ್ಣಗೊಳಿಸಿ ಹೀಗೊಂದು ವೃತ್ತ ಬರುತ್ತೆ ಆಯಿತಾ. ಸೊ ಅದನ್ನು ಪೂರ್ಣಗೊಳಿಸಿ ಈಗೊಂದು ವೃತ್ತ ಬರುತ್ತೆ, ಹೀಗೆ ಬರುತ್ತೆ, ಹೀಗೆ ಬರುತ್ತೆ. ಸೊ ಇದು ಯಾವುದು ಇದೇ ಥರ ಇದೇನೆ, ಇದಲ್ಲ ರೈಟ್. ಇನ್ನು ಉಳಿದಂತೆ ಇದು ಅಲ್ಲ. ನೋಡಿ, ಇದು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇರುವಂಥದ್ದು ಸಿ ಮಾತ್ರ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. ಸರ್ 22ಕ್ಕೆ ಏನು ಮಾಡೋದ? ಸೇಮ್ 22ಕ್ಕೆ ಇದೇ ಥರ ಇದನ್ನು ಎಕ್ಸ್ಟೆಂಡ್ ಮಾಡಿ ಕಂಪ್ಲೀಟ್ ಮಾಡಿ ಈಗ ಎಳ್ಕೊಂಡ್ರೆ ಸೊ ಯಾವ ಶೇಪು ಇದಲ್ಲ ಆಯಿತಾ, ಯಾವ ಶೇಪ್ ಅಲ್ಲ, ಒಂದು ಸೆಕೆಂಡ್, ನನಗೆ ನಾವು ನೋಡ್ತಾ ಹೋಗೋದಾದರೆ ರೈಟ್. ಸೊ ಯಾವುದು ಅಂತ ಬಂದಾಗ ಬಿ ಆಗಕ್ಕೆ ಸಾಧ್ಯ ಇಲ್ಲ. ನೋಡಿ, ಇದು ಇನ್ನೊಂದ್ಸಲ ನೀವು ಬರ್ಕೊಂಡು ನೀಟಾಗಿ ಅಭ್ಯಾಸ ಮಾಡೋದಾದರೆ ರೈಟ್. ಸೊ ಇಲ್ಲಿ ಯಾವ್ದು ಆಗುತ್ತೆ ಯಾವ್ದು ಆಗಲ್ಲ ಅನ್ನುವಂಥದ್ದನ್ನ ವಿಲ್ ಸಿ. ಆಯಿತಾ, ಹೀಗೆ ಎಳ್ಕೊಂಡ್ವಿ, ನೆಕ್ಸ್ಟ್ ಹೀಗೆ ಎಳ್ಕೊಂಡ್ವಿ, ಹೀಗೆ ಬರುತ್ತೆ. ಈ ಶೇಪಲ್ಲಿ ಯಾವುದಿದೆ ಏನು ಅಂತ ನೋಡ್ತಾ ಹೋಗೋದಾದರೆ ನನಗೆ ಖಂಡಿತವಾಗ್ಲೂ ಡಿ ಬರಲ್ಲ. ಅದಾದ ನಂತರ ಸಿನತಹ ಹಿಂಗಿಲ್ಲ. ನನಗೆ ಎ ಮತ್ತು ಬಿನಲ್ಲಿ ಯಾವುದಿರ್ಬೋದು ಅನ್ನುವಂಥ ನೋಡ್ತಾ ಹೋಗೋದಾದರೆ ನೋಡಿ, ಇಲ್ಲಿ ಬಿನಲ್ಲಿ ಈ ಸ್ಲೋಪ್ ಇದೆಯಲ್ಲ, ಇದು ಭಾಳ ಲೆಂತ್ ಇದೆ, ಇಲ್ಲಿ ಸ್ಲೋಪ್ ಒಂದು ಚೂರೇ ಇರೋದ್ರಿಂದ ಈ ಸ್ಲೋಪ್ ಇಷ್ಟೇ ಇರೋದ್ರಿಂದ ನನಗೆ ಎ ಸರಿಯಾದ ಉತ್ತರ ಆಗುತ್ತೆ. ಈ ಪ್ರಶ್ನೆಗೆ ಏನಾಗುತ್ತೆ, ಎ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ಸೇಮ್ ಇಲ್ಲೂ ಅಷ್ಟೇ. ಈ ಪ್ರಶ್ನೆಯಲ್ಲಿ ಇದನ್ನು ನಾನು ತ್ರಿಭುಜ ಆಗಿ ಆಯಿತಾ ಶೇಪನ್ನು ಮಾಡಿಕೊಂಡ್ರೆ ನೋಡಿ, ಈ ಶೇಪಲ್ಲಿ ಯಾವುದಿದೆ ಅಂದರೆ ಇದಿಲ್ಲ, ಇದು ಸೇಮ್ ಇದೆ. ನಾನು ಗ್ರೀನಲ್ಲಿ ಏನು ಬರ್ದಿನಲ್ವ ಈ ಶೇಪ್ ಇದೇ ಥರ ಇರೋದ್ರಿಂದ ದಿಸ್ ಈಸ್ ಮೈ ಆನ್ಸರ್. ಹಾಗಾದರೆ ಈ ಪ್ರಶ್ನೆಗೆ ಸಿ ಆಗಿರುತ್ತೆ. 23ನೇ ಪ್ರಶ್ನೆಗೆ ಏನಾಗಿರುತ್ತೆ, ಸಿ ಆಗಿರುತ್ತೆ. ರೈಟ್. ಅದೇ ರೀತಿಯಾಗಿ ನಾವು ನೋಡ್ತಾ ಹೋಗೋದಾದರೆ ಈ ಪ್ರಶ್ನೆಗೆ 24ಕ್ಕೆ ಈ ಗೆರೆ ಎಳ್ಕೊಳ್ಳಿ, ಮುಗೀತು. ರೈಟ್. ಸೊ ಈ ಶೇಪಲ್ಲಿ ಯಾವ ಥರ ಕಾಣ್ತದೆ, ಇದಲ್ವೇ ಅಲ್ಲ, ಇದಲ್ಲ, ಉಳಿದಿರೋದು ಡಿ ಆಗಿರುತ್ತೆ. ರೈಟ್. ಸೊ ಇನ್ನು ಮುಂದಕ್ಕೆ ಹೋಗೋದಾದರೆ ಇದು ಪ್ರಶ್ನೆ ಸಂಖ್ಯೆ 25ರಿಂದ 28ರವರೆಗೆ 4 ಪ್ರಶ್ನೆಗಳಿದ್ದಾವೆ. ಸೊ 4 ಪ್ರಶ್ನೆಗಳಿದು ಮಿರರ್ ಇಮೇಜ್ ಅಂತೇಳಿ. ಸೊ ಇರುವಂತಹ ಒಂದು ಪ್ರಶ್ನೆಯನ್ನು ಕನ್ನಡಿ ಮುಂದೆ ಇಟ್ಟಾಗ ಅದು ಯಾವ ರೀತಿ ಕಾಣುತ್ತೆ ಅನ್ನುವಂಥದ್ದು ನಾವು ಹೇಳ್ತಾ ಹೋಗಬೇಕಾಗುತ್ತೆ. ಸೊ ಮಕ್ಕಳ ಕನ್ನಡಿಯಲ್ಲಿ ನಾವೆಲ್ಲ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅನುಭವ ಆಗಿದೆ. ಕನ್ನಡಿ ಮುಂದೆ ನಿಂತಾಗ ನಮ್ಮ ಎಡ ಬಲವಾಗಿ ಕಾಣುತ್ತೆ, ಬಲ ಎಡವಾಗಿ ಕಾಣುತ್ತೆ ಬಿಟ್ಟರೆ ಬೇರೆ ಇನ್ಯಾವ ಬದಲಾವಣೆಗಳು ಕೂಡ ಆಗೋದಿಲ್ಲ ಇಲ್ಲಿ.
ಎಷ್ಟು ಗಾತ್ರ ಇರುತ್ತೋ ಅಷ್ಟೇ ಇರುತ್ತೆ, ಮತ್ತೆಲ್ಲ ಏನು ಕಾಣ್ತಿರುತ್ತೋ ಅದು ಮಾತ್ರ ಇರುತ್ತೆ. ನನಗೆ ಇದನ್ನು ನೋಡ್ತಾ ಹೋದಾಗ ನೋಡಿ, ಇದೇನಿದೆ ಈ ಇಮೇಜಸನ್ನು ನೋಡ್ತಾ ಹೋದಾಗ ಕನ್ನಡಿಯಲ್ಲಿ ನಾನು ಬರೀ ಇಷ್ಟನ್ನು ಮಾತ್ರ ತೊಗೊಂಡ್ರೆ, ಈ ಲೈನ್ ಮಾತ್ರ ನಾನು ತೊಗೊಂಡ್ರೆ ರೈಟ್, ಇದನ್ನು ಕನ್ನಡಿಯಲ್ಲಿ ನೋಡಿದಾಗ ಏನಾಗ್ಬೋದು ಸರ್ ಅಂತಂದರೆ, ತಾನು ನೆನಪಲ್ಲಿ ಇಟ್ಕೊಂಡ್ರಿ ರೈಟ್. ಸೊ ಈಗಿರುವಂಥದ್ದು ಈಗ ಬರುತ್ತೆ, ಈಗ ಬಂದು ಈಗ ಬರುತ್ತೆ ಈ ಜಾಗ. ಇಲ್ಲಿ ಈ ಕಡೆಗಿರುವಂಥದ್ದು ಈಗ ಈಗ ಕಾಣುತ್ತೆ ಈ ಡಾಟು ರೈಟ್. ಸೊ ನನಗೆ ಐ ಆಮ್ ಟಾಕಿಂಗ್ ಅಬೌಟ್, ಅಥವಾ ನನಗೆ ಒಂದೇ ಒಂದು ಲೈನನ್ನು ತೊಗೊಂಡಿದ್ದೀನಿ, ಈ ಲೈನ್ ತೊಗೊಂಡು ನೋಡಿದಾಗ ನನಗೆ ಈ ಲೈನ್ ಮ್ಯಾಚ್ ಆಗಲ್ಲ, ಇದು ಹೋಯ್ತು, ಇದು ಹೋಯ್ತು. ಸೊ ಇನ್ನು ಇದು ಸೇಮ್ ಅದೇ ಇದೆ ಆಯಿತಾ. ನೋಡಿ ಈ ಡಾಟ್ ಇದೆಯಲ್ವಾ, ಈ ಡಾಟು ಈ ಕಡೆ ಸೈಡ್ಗಿದೆ, ರೈಟ್ ಸೈಡಿಗೆ ಬಂದಿದೆ ರೈಟ್. ಇಲ್ಲಿ ಕ್ವಶನಲ್ಲಿ ಲೆಫ್ಟ್ ಸೈಡ್ಗಿದೆ, ಕ್ವಶನಲ್ಲಿ ಲೆಫ್ಟ್ಗಿದೆ. ಆಬ್ವಿಯಸ್ಲಿ ನನ್ನ ಇಮೇಜ್ ನೋಡಿದಾಗ ಏನಾಗಬೇಕು, ಕನ್ನಡ ನೋಡಿದಾಗ ಅದು ರೈಟಿಗೆ ಬರಬೇಕು. ಸೊ ಇಲ್ಲಿ ಬಂದಾಗ ಬಿನಲ್ಲಿ ಆಯಿತಾ ಇದು ರೈಟ್ಗೆ ಇದೆ, ಇದು ರೈಟ್ಗೆ ಇದೆ, ಇದು ಸೇಮ್ ಇದೆ, ಇಲ್ಲೂ ರೈಟ್ಗೆ ಇದೆ ಸೇಮ್ ಇದೆ, ಬಟ್ ಇಲ್ಲಿ ಲೆಫ್ಟ್ಗಿದೆ, ಹಾಗಾಗಿ ಇದಲ್ಲ, ಇದು ಹೋಯ್ತು. ಸರ್ ನೆಕ್ಸ್ಟ್ ಸರ್ ನನಗೆ ಈ ಗೆರೆ ಏನಿದೆ, ಈ ಗೆರೆ ಹೀಗೆ ಎಳೆದಿರುವಂಥದ್ದು ಕನ್ನಡಿಯಲ್ಲಿ ನೋಡಿದಾಗ ಇದು ಲೆಫ್ಟ್ ಕಾಣುತ್ತೆ, ಹಿಂಗೆ ಬರುತ್ತೆ. ಇಟ್ ಮೀನ್ಸ್ ಇದು ಹೀಗೆ ಬರುತ್ತೆ. ಇದು ನೋಡಿದ್ರೆ ಎರಡರಲ್ಲೂ ಕೂಡ ಒಂದೇ ಥರ ಇದೆ, ಸೊ ಹಂಗಾಗಿ ಇದರಿಂದ ಎಲಿಮಿನೇಟ್ ಮಾಡೋಕ್ಕೆ ಬರಲ್ಲ. ಸರ್ ನೆಕ್ಸ್ಟ್ ಇಲ್ಲಿ ಗೆರೆ ಇದೆ ಅಲ್ವಾ, ಈ ಗೆರೆ ಕನ್ನಡಿಯಲ್ಲಿ ನೋಡಿದಾಗ ಈಗ ಬರುತ್ತೆ. ಸೊ ಈ ಗೆರೆ ಬರುತ್ತೆ, ಗೆರೆಯಲ್ಲಿ ಏನು ಬದಲಾವಣೆ ಆಗಿಲ್ಲ, ಇಲ್ಲೂ ಗೆರೆ ಇದೆ, ಇಲ್ಲೂ ಗೆರೆ ಇದೆ. ಬಟ್ ಆದರೆ ಒಂದು ವಿಚಾರವನ್ನು ನೆನಪಿಟ್ಕೋಬೇಕಾಗುತ್ತೆ, ಈ ಇಮೇಜ್ ಏನಿದೆ, ಇಮೇಜ್ ನೋಡಿ ಹೊರಗಡೆ ಇದೆ, ಸರಿ, ಇಲ್ಲಿ ಹೊರಗಡೆ ಇದೆ. ಸೊ ಆ್ಯಕ್ಚುಲಿ ಅದನ್ನು ಕನ್ನಡಿಯಲ್ಲಿ ನೋಡಿದಾಗ ಇದು ಸಹ ಕೆಳಗಡೆಗೆ ಬರುತ್ತೆ ಡಾಟು, ಬಟ್ ಆದರೆ ಇಲ್ಲಿ ಡಾಟು ಮೇಲ್ಗಡೆ ಇದೆ. ಇಲ್ಲಿ ನೋಡಿ ಗಮನ ಇಟ್ಟು ನೋಡ್ಕೊಳ್ಳಿ, ಇಲ್ಲಿ ಡಾಟಲ್ಲಿದೆ ಮೇಲ್ಗಡೆ ಇದೆ, ಇಲ್ಲಿ ಡಾಟಲ್ಲಿದೆ ಕೆಳಗಡೆ ಇದೆ. ಹಾಗಾದರೆ ನನಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥದ್ದು ಯಾವುದಪ್ಪ ಅಂತಂದರೆ ರೈಟ್ ಸಿ ಮಾತ್ರ ಆಗಿರುತ್ತೆ, ಸಿ ಮಾತ್ರ ಆಗಿರುತ್ತೆ. ನಾವು ಈ ಹಿಂದೆನೂ ಕೂಡ ಕೆಲವು ವಿಡಿಯೋಗಳನ್ನ ಮಾಡಿದ್ವಿ ರೈಟ್. ಸೊ ಒಂದು 2 ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದಾಗ ಎಲ್ಲ ಇದೇ ಥರದ ಪ್ರಶ್ನೆಗಳನ್ನ ಡಿಸ್ಕಷನ್ಸ್ ಮಾಡಿದ್ವಿ, ಬಟ್ ಬಹುತೇಕ ಪ್ರಶ್ನೆಗಳು ಅದೇ ಥರ ಬಂದಿದ್ದಾವೆ. ಸೊ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ಈ ಪರೀಕ್ಷೆಯಲ್ಲಿ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಅನುಕೂಲ ಆಗ್ತಿತ್ತು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಮಕ್ಕಳ ರೈಟ್. ಸೊ ಈ ಪ್ರಶ್ನೆಗೆ ಬಂದಂಥ ಸಂದರ್ಭದಲ್ಲಿ ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು, ಯಾವುದೇ ರೀತಿಯಾದಂಥ ಬದಲಾವಣೆ ಆಗಲ್ಲ, ಎಡ ಬಲ ಆಗುತ್ತೆ, ಬಲ ಎಡ ಆಗುತ್ತೆ. ಇದು ಈ ಕಡೆಗಾದ್ರೂ ಹೋಲಿ ಈ ಕಡೆ ಎರಡೂ ಸಿಮಿಲರ್ ತ್ರಿಭುಜ ಇರೋದ್ರಿಂದ ಇದು ಬದಲಾವಣೆ ಆಗಲ್ಲ. ಒಂದು ವಿಚಾರ ನೆನಪಲ್ಲಿ ಇಟ್ಕೊಂಡು, ಇದು ಮೇಲೆಗಡೆ ಇರೋದು ಈ ಕಡೆ ಇದೆಯಲ್ವ ಇದು, ಸೊ ಇದು ಏನಾಗುತ್ತಪ್ಪ ಅಂತಂದರೆ ನಾನು ಇಮೇಜಸನ್ನು ನೋಡಿದಾಗ ರೈಟ್, ಸೊ ಕನ್ನಡಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ರೈಟ್, ಸೊ ಅದು ಈ ಕಡೆ ಹೋಗಿರುತ್ತೆ ರೈಟ್. ಸೊ ನೋಡಿ ಇದು ಈ ಕಡೆ ಇರುವಂಥದ್ದು, ಸೊ ಇಮೇಜಸ್ ನೋಡಿದಾಗ ಈ ಕಡೆಗೆ ಹೋಗಿರ್ಬೇಕು, ಇದು ಬರಲ್ಲ, ಇದು ಬರಲ್ಲ ರೈಟ್, ಇದು ಬರಲ್ಲ, ಇದೊಂದೇ ಆಗಿರೋದ್ರಿಂದ ಬೇರೆ ನೀವು ನೋಡಬೇಕಾದಂಥ ಅವಶ್ಯಕತೆ ಇಲ್ಲ. ಸೊ ಆನ್ಸರ್ ಈಸ್ ಡಿ, ಆನ್ಸರ್ ಈಸ್ ಡಿ ಅನ್ನುವಂಥದ್ದನ್ನು ನೋಡ್ತಾ ಹೋಗಿ. ಯಾಕಂದರೆ ತಲೆ ಕೆಳಗೆ ಆಗೋದಿಲ್ಲ, ಎಡ ಬಲಕ್ಕೆ ಹೋಗುತ್ತೆ, ಬಲ ಎಡಕ್ಕೆ ಮಾತ್ರ ಹೋಗುತ್ತೆ ಆಗಿರೋದ್ರಿಂದ ಸೊ ಇದು ಮಾತ್ರ ಸರಿಯಾದ ಉತ್ತರ ಆಗುತ್ತೆ, ಇದು ಸರಿಯಾದ ಉತ್ತರ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಇನ್ನು ಪ್ರಶ್ನೆ ಸಂಖ್ಯೆ 27ಕ್ಕೆ ಬಂದಂಥ ಸಂದರ್ಭದಲ್ಲಿ ನೋಡಿ, ಇದೇನು ಸೇಮ್ ಇಮೇಜ್ ಇದೆ, ಇವೆರಡಲ್ಲಿ ಏನು ಬದಲಾವಣೆ ಕಾಣಲ್ಲ. ಈಗ ಬರೆದಿದ್ದು ಕನ್ನಡ ನೋಡಿ ಇಷ್ಟೇ ಬರೆದ, ಗ್ರೀನಲ್ಲಿ ಏನು ಬರ್ದಿಲ್ವಾ, ಇಷ್ಟೇ ಬರೆದ್ರೆ ಅದು ಕನ್ನಡದಲ್ಲಿ ನೋಡ್ರೂ ಕೂಡ ಏನು ವ್ಯತ್ಯಾಸ ಆಗೋದಿಲ್ಲ. ಬಟ್ ಇಲ್ಲಿ ಎಕ್ಸ್ಟ್ರಾ ಗೆರೆ ಇದೆಯಲ್ವಾ ಇದು, ಸೊ ಈ ಜಾಗವನ್ನು ನೀನು ಕನ್ನಡಿಯಲ್ಲಿ ನೋಡಿದಾಗ ಏನಾಗುತ್ತೆ, ಇದು ಈ ಕಡೆ ಬಂದಂಗೆ ಕಾಣುತ್ತೆ, ನಿಮಗೆ ಈ ಕಡೆ ಬಂದಂಗೆ ಕಾಣುತ್ತೆ. ಸೊ ಈ ಆಪ್ಷನಲ್ಲಿ ಬೇರೆ ಯಾವುದಿದೆ ಸರ್ ನೋಡೋಣ ಅಂತಂದರೆ ನೋಡಿ, ಇದು ಬರಲ್ಲ. ಸೊ ಇದರಲ್ಲೂ ಈ ಕಡೆ ಇದೆ, ಇದರಲ್ಲೂ ಈ ಕಡೆ ಇದೆ, ಇದರಲ್ಲಿ ಈ ಕಡೆ ಇದೆ, ಇದು ಬರಲ್ಲ. ಇನ್ನು ಇವೆರಡರಲ್ಲಿ ಯಾವುದು ಸರ್ ಅಂತ ನೋಡಿ, ಇದರಲ್ಲಿ ಮೇಲೆಗಡೆ ಇರೋದು ಸ್ವಲ್ಪ ಚಿಕ್ಕದಿದೆ, ಕೆಳಗಡೆದಕ್ಕೆ ಹೋಲಿಕೆ ಮಾಡ್ಕೊಂಡಾಗ ತ್ರಿಭುಜ, ಬಟ್ ಇಲ್ಲಿ ಮೇಲೆಗಡೆ ಇರೋದು ದೊಡ್ಡದಿದೆ. ಸೊ ಹಂಗಾಗಿ ಚಿತ್ರಗಳು ಕೂಡ ದೊಡ್ಡದು ಆಗೋದಿಲ್ಲ, ಚಿಕ್ಕದು ಆಗೋದಿಲ್ಲ. ಸೊ ಹಾಗಾಗಿ ಇದು ಆನ್ಸರ್ ಅಲ್ಲ. ದೆನ್ ನನಗೆ ಅಂತಿಮವಾದಂಥ ಉತ್ತರ ಇದಾಗಿರುತ್ತೆ, ಅಂತಿಮವಾದಂಥ ಉತ್ತರ ಇದಾಗಿರುತ್ತೆ ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು 28ನೇ ಪ್ರಶ್ನೆಗೆ ಯಾವುದು ಸರ್ ಸರಿಯಾದ ಉತ್ತರ ಆಗುತ್ತೆ ನೋಡಿ, ಹೀಗಿದೆ. ನಾನು ಹೇಳಿದ್ದೆ ಎಡ ಬಲ ಆಗುತ್ತೆ, ಬಲ ಎಡ ಆಗುತ್ತೆ ಅಂತ ಹೇಳಿದ್ವಿ ರೈಟ್. ಸೊ ನೋಡಿ ಇಲ್ಲೇನು ಈ ಶೇಪ್ ಇದೆಯಲ್ವಾ, ಈ ಶೇಪ್ನ ಬಲಗಡೆಗೆ ವಿ ಮತ್ತು ಎ ಅನ್ನುವಂಥ ಅಕ್ಷರಗಳಿದ್ದಾವೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಶೇಪ್ನ ಬಲಗಡೆಗೆ ಇದೆ, ಇದು ಬರಲ್ಲ. ಒಂದು ಆ ಕಡೆ ಒಂದು ಈ ಕಡೆ ಹೋಗಿದೆ, ಇದು ಬರಲ್ಲ. ಇವೆರಡು ಹೋಯ್ತು, ಯಾಕಂದರೆ ಎಡ ಬಲ ಆಗುತ್ತೆ, ಬಲ ಎಡ ಆಗುತ್ತೆ ಅಂತ ಹೇಳಿದ್ದೆ. ಹಾಗಾದರೆ ನನಗೆ ನೋಡಿ ಇದು ಎಡ ಆಯಿತಾ, ಈ ಬಲಭಾಗದಲ್ಲಿರುವಂಥದ್ದು ಇಮೇಜಸ್ ಬಂದಾಗ ಈ ಕಡೆಗೆ ಬರಬೇಕಾಗುತ್ತೆ ರೈಟ್. ಸೊ ಇದು ಬಂದಾಗ ನೋಡಿ ಏನಾಗುತ್ತೆ, ಇವೆರಡಲ್ಲಿ ನೋಡ್ತಾ ಹೋಗ್ತೀನಿ ಅಂದರೆ ಸೊ ಇಲ್ಲಿ ಬರ್ತಾನಲ್ಲ ಇದು, ಈ ಏನು ಅಕ್ಷರ ಕಾಣ್ತಾ ಇದೆ ತಾವು ಗಮನ ನೆನಪಲ್ಲಿ ಇಟ್ಕೊಂಡಿರಿ ರೈಟ್. ಸೊ ಇದನ್ನು ಕನ್ನಡಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ದಟ್ ಶುಡ್ ಬಿ ಲೈಕ್ ದಿಸ್, ಹೀಗಾಗುತ್ತೆ
ಹೀಗಾಗುತ್ತೆ. ಹೀಗಾಗಿರುವಂಥದ್ದು ಇವೆರಡರಲ್ಲಿ ಯಾವುದಪ್ಪ ಅಂತಂದರೆ ಇದರಲ್ಲಿ ಆಗಿಲ್ಲ. ಸೊ ದಿಸ್ ಇಸ್ ಆಲ್ಸೋ ರಾಂಗ್ ಆ್ಯಂಡ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದಾಗಿರುತ್ತೆ ಅನ್ನುವಂಥನ್ನು ತಾವು ನೆನಪಿಟ್ಕೋಬೇಕಾಗತ್ತೆ. ಇದಾದ ನಂತರ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 29ರಿಂದ 32 ಸೆಟ್ 8ನೇ ಭಾಗ ಅನ್ನುವಂಥ ವಿಚಾರಕ್ಕೆ ಬಂದಾಗ ಇದು ಪೇಪರ್ ಕಟಿಂಗ್ ಮತ್ತು ಪೇಪರ್ ಫೋಲ್ಡಿಂಗ್ ಅನ್ನುವಂಥದ್ದಕ್ಕೆ ಬರ್ತಾ ಹೋಗುತ್ತೆ. ನೋಡಿ, ಇಲ್ಲಿ ತೋರಿಸಿದರೆ ಇದೊಂದು ಶೀಟ್ ಇದೆ. ಈ ಶೀಟನ್ನು ಮೊದಲು ಹಿಂಗೆ ಮಡ್ಚಿದ್ದಾರೆ, ಇಷ್ಟಕ್ಕೆ ಮಡ್ಚಿದ್ದಾರೆ, ಆಯಿತಾ. ಅದಾದ ನಂತರ ಪುನಃ ಇದನ್ನು ಈಗ ಮಡ್ಚಿದ್ದಾರೆ, ಇಲ್ಲಿಗೆ ಮಡ್ಚಿ. ಸೊ ಈಗ ಒಂದು ಶೇಪ್ ಸಿಕ್ತು. ಈ ಶೇಪಲ್ಲಿ ಇಲ್ಲೊಂದು ಡಾಟ್ ಹಾಕಿ ಕಟ್ ಮಾಡಿದ್ದಾರೆ. ಇದನ್ನು ಬಿಡಿಸಿದಾಗ ಏನು ಬರುತ್ತೆ ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಬಿಡಿಸಿದಾಗ ಏನು ಬರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಸೊ ನಾನು ನಿಮಗೆ ಇದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ತಾವು ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಅನುಕೂಲ ಆಗುತ್ತೆ. ರೈಟ್, ನೋಡಿ ಇದನ್ನು ಏನು ಮಾಡಿದೆ, ಸೊ ಇಲ್ಲಿ ಹಿಂಗೆ ಮಡ್ಚಿದಲ್ವಾ, ಇದನ್ನು ಓಪನ್ ಮಾಡ್ತಾರೆ. ರೈಟ್, ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು. ಇಲ್ಲಿ ಏನು ಹಾಕಿದ್ದೆ ನಾವು ಒಂದು ಇಮೇಜ್, ಇಲ್ಲಿ ಏನಿತ್ತು ನಿಮಗೆ ಈ ಪೋರ್ಷನ್ ಅಲ್ವಾ, ಈ ಪೋರ್ಷನ್ ಇದನ್ನು ಓಪನ್ ಮಾಡಿದಾಗ ಸೊ ಇಟ್ ಶುಡ್ ಬಿ ಲೈಕ್ ದಿಸ್. ಆ್ಯಕ್ಚುಲಿ ಹೀಗಾಗುತ್ತೆ. ಸೊ ಇವೆರಡು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರುತ್ತೆ. ಇಲ್ಲಿ ಇರುವಂಥದ್ದು ಆಯಿತಾ, ಇಲ್ಲೂ ಕೂಡ ಹೀಗೆ ಬರುತ್ತೆ, ಇಲ್ಲಿರುವಂಥದ್ದು ಇಲ್ಲಿ ಕೂಡ ಹೀಗೆ ಬರುತ್ತೆ. ಇದನ್ನು ಪುನಃ ಹಿಂಗೆ ಓಪನ್ ಮಾಡಿದಾಗ ಏನಾಗುತ್ತೆ, ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು. ಇದು ಇಲ್ಲಿಗೆ ಬರುತ್ತೆ, ರೈಟ್, ಇದು ಇಲ್ಲಿಗೆ ಬರುತ್ತೆ. ಸೊ ಹಾಗಾದರೆ ನನಗೆ ಅದಕ್ಕೆ ಮ್ಯಾಚ್ ಆಗುವಂಥದ್ದು ಯಾವುದಿದೆಯಪ್ಪ ಇಲ್ಲಿ ಅಂತಂದರೆ, ರೈಟ್, ಸೊ ಡಿ ಆಗಲ್ಲ, ರೈಟ್, ಸೊ ಎ ಆಗಲ್ಲ, ರೈಟ್. ಸೊ ನಂಗೆ ಉಳಿದಿರುವಂಥದ್ದು ಸೊ ಒನ್ಸ್ ಅಗೈನ್ ಆಯಿತಾ, ಇದೇನಿದೆ ಇದು ಆ್ಯಕ್ಚುಲಿ ಈಗ ಬರ್ತವೆ, ರೈಟ್. ಸೊ ನನಗೆ ಸಿ ಮಾತ್ರ ಆಗಕ್ಕೆ ಸಾಧ್ಯ ಇದೆ, ಈವನ್ ಬಿನೂ ಆಗಕ್ಕೆ ಸಾಧ್ಯ ಇಲ್ಲ, ರೈಟ್. ಅದೇ ರೀತಿ ಪ್ರಶ್ನೆ ಸಂಖ್ಯೆ 30 ಈಗ ಮಡ್ಚಿದ್ದೀವಿ. ಇಲ್ಲಿ ನೋಡಿ, ಇದನ್ನು ಫಸ್ಟ್ ಹಿಂಗೆ ಮಡ್ಚಿ ಇಲ್ಲಿ ಕಾರ್ನರಲ್ಲಿ ಕಟ್ ಮಾಡಿದ್ದೀವಿ. ಇದನ್ನು ಓಪನ್ ಮಾಡಿದೆ ಅಂತಂದರೆ ಈಗ ಬಂದಾಗ ಇಲ್ಲೊಂದು ಸರ್ಕಲ್ ಆಗುತ್ತೆ. ಇದನ್ನು ಪುನಃ ಹಿಂಗೆ ಕೆಳಗೆ ಓಪನ್ ಮಾಡಿದೆ ಅಂತಂದರೆ ಈ ಕೆಳಗಡೆ ಒಂದು ಸರ್ಕಲ್ ಬರುತ್ತೆ. ಹಾಗಾದರೆ ಸಿಮಿಲರ್ ಇರುವಂಥದ್ದು ಯಾವುದಪ್ಪ ಅಂತಂದರೆ ಎ ಮಾತ್ರ ಆಗಿರುತ್ತೆ, ಈ ಎರಡು ಅಲ್ಲ. ಎ ಮಾತ್ರ ಇರುತ್ತೆ, ಈ ಎರಡು ಅಲ್ಲ, ರೈಟ್. ಸೇಮ್ ಇಲ್ಲಿ ಫಸ್ಟು ಹಿಂಗೆ ಮಡ್ಚಿದ್ದಾರೆ, ಆಮೇಲೆ ಅದನ್ನು ಡಬಲ್ ಫೋಲ್ಡ್ ಮಾಡಿ ಮಡ್ಚಿದ್ರೆ ಇಲ್ಲಿ ಒಂದು ಸರ್ಕಲ್ ಹಾಕಿದ್ದಾರೆ. ಸರ್, ಇಲ್ಲಿ ಹಿಂಗೆ ಮಡ್ಚಿರೋದನ್ನ ವಾಪಸ್ ತೆಗೆದ್ರೆ ಹೀಗೆ ಬರುತ್ತೆ. ಸೊ ಈಗ ಹಿಂಗೆ ಮಡ್ಚಿರೋದನ್ನ ತಿರ್ಗಾ ಪುನಃ ವಾಪಸ್ ತೆಗೆದ್ರೆ ಇದು ಇಲ್ಲೊಂದು 0 ಇರೋದು, ಇಲ್ಲೊಂದು 0 ಬರುತ್ತೆ. 4 0 ಇರುವಂಥದ್ದು ಇದೊಂದೇ. ಸೊ ಹಾಗಾದರೆ ಇದಕ್ಕೆ ಆನ್ಸರ್ ಡಿ ಆಗಿರುತ್ತೆ, ರೈಟ್. ಇನ್ನು ಕೆಳಗಡೆ ವಿಚಾರಕ್ಕೆ ಬಂದಾಗ ಸೇಮ್ ಕ್ವಶನ್ಸ್ ಏನಿದೆ ಇಲ್ಲಿ, ರೈಟ್. ಸೊ ನಿಮಗೆ ನೋಡ್ತಾ ಹೋಗೋದಾದರೆ ಇಲ್ಲೇನು 3 ಡಾಟ್ಸ್ ಇದೆಯಲ್ವಾ, ಇದನ್ನು ಪುನಃ ಹಿಂಗೆ ಎಕ್ಸ್ಟೆಂಡ್ ಮಾಡಿದರೆ ನೋಡಿ, ಈ ಕಡೆ ಹಿಂಗೆ ಎಕ್ಸ್ಟೆಂಡ್ ಮಾಡಿದರೆ ಇಲ್ಲಿ 2 0 2 0 ಮೇಲೆ 1 0 ಸಿಗುತ್ತೆ. ಇದನ್ನು ಕೆಳಗೆ ಎಕ್ಸ್ಟೆಂಡ್ ಮಾಡ್ಕೊಂಡಾಗ ನಂಗೆ ನೋಡಿ ಈ ಥರ 8 ಮತ್ತು ಇಲ್ಲಿ ಕೆಳಗಡೆಗೆ 2 ಸಿಗ್ತವೆ. ಇದಕ್ಕೆ ಸಿಮಿಲರ್ ಆಗಿರುವಂಥ ಇಮೇಜ್ ಯಾವುದಪ್ಪ ಅಂತಂದರೆ ಬಿ ಮಾತ್ರ ಇದೆ. ಸೊ ಈ ಪ್ರಶ್ನೆಗೆ ಉತ್ತರ ಬಿ ಆಗಿರುತ್ತೆ. ರೈಟ್. ಇನ್ನು ಭಾಗ 9 ಪ್ರಶ್ನೆ ಸಂಖ್ಯೆ 33 ಮತ್ತು 36, 33ರಿಂದ 36ವರೆಗೆ. ಸೊ ಏನಾಗಿದೆ ಸರ್ ಇಲ್ಲಿ ಅಂತಂದರೆ ಏನಿಲ್ಲ, ಇಲ್ಲೊಂದು 4 ಶೇಪ್ ಕೊಟ್ಟಿರ್ತಾರೆ. ಆ 4 ಶೇಪ್ಗಳನ್ನ ಬಳಸ್ಕೊಂಡು ಯಾವ ಚಿತ್ರವನ್ನು ಕನ್ಸ್ಟ್ರಕ್ಟ್ ಮಾಡ್ಬೋದು ಅನ್ನೋದು ಕೇಳ್ತಾ ಹೋಗ್ತಾರೆ, ರೈಟ್. ನೋಡಿ, ಇಲ್ಲಿ ಒಟ್ಟು 4 ಶೇಪ್ ಇದೆ, 1 2 3 4. ಇದರ ಕನ್ಸ್ಟ್ರಕ್ಷನಲ್ಲಿ 1 2 3 ಅಷ್ಟೇ ಬಳಸಿದ್ರೆ ಇದು ಬರಲ್ಲ, ರೈಟ್. ಸರ್, ಇನ್ನು ಇಲ್ಲಿಗೆ ಬರ್ತೀನಿ ಅಂತಾರೆ ನೋಡಿ, 1 2 3 4 5 ಬಳಸಿದ್ರೆ ಇಲ್ಲಿರೋದೇ 4, ಇದು ಬರಲ್ಲ, ರೈಟ್. ಸೊ ಇನ್ನಿಲ್ಲಿಗೆ ಬರ್ತೀವಿ ಅಂತಂದರೆ ಸೇಮ್ 1 2 3 ಮತ್ತು 4 ಇದೆ. ಬಟ್ ಅಬ್ಸರ್ವ್ ಮಾಡ್ತಾ ಹೋಗೋದಾದರೆ ಇಲ್ಲಿ ಒಂದು ದೊಡ್ಡ ತ್ರಿಭುಜ ಇದೆ, ಬಟ್ ಆ ದೊಡ್ಡ ತ್ರಿಭುಜ ಇಲ್ಲಿಲ್ಲ. ಆಮೇಲೆ ಇಲ್ಲಿ ಎರಡನೇದು, ಇದು ಕೂಡ ಇಷ್ಟೇ ಗಾತ್ರದ ತ್ರಿಭುಜ ಇದೆ, ಈ ಗಾತ್ರದ ತ್ರಿಭುಜ ಸಹ ಇಲ್ಲಿಲ್ಲ. ಸೊ ಸ್ವಲ್ಪ ಚಿಕ್ಕದಾಗಿದೆ, ಹಾಗಾಗಿ ಇದು ಬರಲ್ಲ. ನೋಡಿ, ಈ 1 ಏನಿದೆಯಲ್ವಾ, 1 ಇಲ್ಲಿಗೆ ಬರುತ್ತೆ, 2 ಇದು, ರೈಟ್. ಅದಾದಮೇಲೆ ಸೊ ನಾವು ನೋಡೋದಾದರೆ 3 ಇದಾಗುತ್ತೆ, 4 ಇದಾಗುತ್ತೆ. ದಿಸ್ ಇಸ್ ದ ಪರ್ಫೆಕ್ಟ್ ಒನ್. ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ರೈಟ್. ಹಾಗೆ ನೋಡ್ತಾ ಹೋಗೋದಾದರೆ, ರೈಟ್, 34ಕ್ಕೆ ಯಾವುದಾಗುತ್ತೆ ಸರ್ ಅಂತ ನೋಡ್ತಾ ಹೋಗೋದಾದರೆ ನೋಡಿ, ನನಗೆ 1 2 3
1 2 3 ನಾವು ನೋಡ್ತಾ ಹೋಗೋದಾದರೆ ರೈಟ್. ಸೊ ನನಗೆ ಎ ಬರೋದಿಲ್ಲ, ರೈಟ್, ಸಿ ಬರೋದಿಲ್ಲ, ಡಿ ಬರೋದಿಲ್ಲ, ಬಿ ಬರುತ್ತೆ, 1 ಅಂದರೆ 1 ಇಲ್ಲಿಗೆ ಹಾಕ್ಬೋದು, ಇದು ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಏನಾಗಿದೆ ಸರ್ ಅಂತಂದರೆ 2 ಅನ್ನುವಂಥದ್ದು ನಾನು ಇಷ್ಟಕ್ಕೆ ಮಾತ್ರ 2 ತೊಗೊಂಡ್ರೆ ದಿಸ್ ವಿಲ್ ಬಿ 2, ದಿಸ್ ವಿಲ್ ಬಿ 2, ರೈಟ್. ಸೊ 3 ಅನ್ನುವಂಥದ್ದು ಇಲ್ಲಿಗೆ ಬರುತ್ತೆ, ಇದು 3 ಇಲ್ಲಿಗೆ ಬರುತ್ತೆ. ಸೊ ಹಾಗಾಗಿ ಬಿ ಈಸ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಅನ್ನುವಂಥದ್ದನ್ನ ತಾವು ನೆನಪಲ್ಲಿಟ್ಕೋಬೇಕಾಗತ್ತೆ, ಬಿ. ಸರ್ ಇಲ್ಲಿಗೆ ಬರ್ತೀನಿ ಸರ್ ಅಂತಂದರೆ ನೋಡಿ ಇದು ಬರಲ್ಲ, ರೈಟ್. ಸೊ ನನಗೆ ಇದು ಬರಲ್ಲ, ಮತ್ತು ಇನ್ನೇನು ಬರ್ಬೋದು ಸರ್? ಸೊ ನೋಡ್ತಾ ಹೋಗೋದಾದರೆ ನನಗೆ ಇಲ್ಲೊಂದು ಆಪ್ಷನ್ ಇದೆ, ಈ ಆಪ್ಷನ್ನ ಇಲ್ಲಿ ಕೂತ್ಕೊಳ್ಳುತ್ತೆ ನೋಡಿ, ಇದು ಇಲ್ಲಿ ಕೂತ್ಕೊಳ್ಳುತ್ತೆ. ಈ ಶೇಪ್ ಇದೆಯಲ್ವಾ, ಈ ಶೇಪು ಇಲ್ಲಿ ಕೂತ್ಕೊಳ್ಳುತ್ತೆ, ಈ ಶೇಪು ಇಲ್ಲಿ ಕೂತ್ಕೊಳ್ಳುತ್ತೆ. ಅಂದರೆ ಅದು ಹಂಗೆ ಕೂಡಿಸಿದ್ರೆ ಇನ್ನೇನಿಲ್ಲ, ರೈಟ್. ಸೊ ಹಾಗಾಗಿ ಏನೂ ಬರಲ್ಲ, ಇದು ಸರಿಯಾದ ಉತ್ತರ ಆಗಿದೆ, ಸರಿಯಾದ ಉತ್ತರ ಆಗಿದೆ, ಸರಿಯಾದ ಉತ್ತರ ಆಗಿದೆ ಅನ್ನುವಂಥದ್ದನ್ನ ತಾವು ನೆನಪಲ್ಲಿಟ್ಕೋಬೇಕಾಗತ್ತೆ. ಇನ್ನು ಇಲ್ಲಿ ಬಂದಾಗ ಇದು ಅಷ್ಟೇ ನೋಡಿ, ಇದು ಹಿಂಗೆ ಜಸ್ಟ್ ಕೂರಿಸಿರುವಂಥದ್ದು. ಸೊ ಈ ಕೂರಿಸಿರುವಂಥದ್ದಕ್ಕೆ ನಮಗೆ ಯಾವುದು ಬರ್ಬೋದು ಅಂತ ನಾವು ನೋಡ್ತಾ ಹೋಗೋದಾದರೆ ನೋಡಿ, ಇಲ್ಲಿ 3 ತ್ರಿಭುಜಗಳು ಬರ್ತವೆ, ಇದು ಬರೋದಿಲ್ಲ, ರೈಟ್. ಇಲ್ಲೊಂದು ರೆಕ್ಟ್ಯಾಂಗಲ್ ಬರ್ತವೆ, ಇಲ್ಲಿ ರೆಕ್ಟ್ಯಾಂಗಲ್ ಇಲ್ಲವೇ ಇಲ್ಲ, ಇದು ಬರಲ್ಲ. ಇಲ್ಲಿ ಸಹ 3 ತ್ರಿಭುಜಗಳೇ ಬರ್ತವೆ, ಇಲ್ಲಿಲ್ವೇ ಇಲ್ಲ, ರೈಟ್. ಸೊ ಹಾಗಾದರೆ ನನಗಿರುವಂಥದ್ದು ಎ ಮಾತ್ರ ಆಪ್ಷನ್ ಆಗುತ್ತೆ ನೋಡಿ. ಈ ಜಾಗ ಈ ಜಾಗ ಈ ಜಾಗ ಈ ಜಾಗಕ್ಕೆ ಕೂರುತ್ತೆ, ಇದು ಇದು. ಸೊ ಹಂಗಾಗಿ ಇವುಗಳನ್ನ ಬಳಸಿ ನಾವೇನು ಮಾಡಿದ್ದೀವಿ, ಸೊ ಈ ಚಿತ್ರವನ್ನು ರಚನೆ ಮಾಡಿದ್ವಿ ಅನ್ನುವಂಥದ್ದನ್ನ ತಾವು ನೆನಪಲ್ಲಿಟ್ಕೋಬೇಕಾಗತ್ತೆ. ಇನ್ನು ಮೆಂಟಲ್ ಅಬಿಲಿಟಿಯಲ್ಲಿ ಕೊನೆಯ ಸೆಟ್ಟು ಭಾಗ 10 ಏನಾಗಿದೆ, ಆ ಪ್ರಶ್ನೆಯಲ್ಲಿ ಯಾವುದೋ ಒಂದು ಚಿತ್ರ ಕೊಟ್ಟಿರ್ತಾರೆ, ಆ ಚಿತ್ರ ಉತ್ತರದಲ್ಲಿ 4 ಆಪ್ಷನ್ಸಲ್ಲಿ ಯಾವುದೋ ಒಂದು ಒಳಗಡೆ ಸೇರಿಕೊಂಡಿರುತ್ತೆ. ಅಂದರೆ ಇದನ್ನು ಪರ್ಫೆಕ್ಟಾಗಿ ತೊಗೊಂಡು ಅದರೊಳಗಡೆ ಮ್ಯಾಚ್ ಮಾಡ್ಬೋದು, ಅದು ಯಾವುದು ಅನ್ನುವಂಥದ್ದನ್ನ ಕಂಡುಹಿಡಿಬೇಕಾಗುತ್ತೆ ನೋಡಿ. ಈ ಇಮೇಜ್ ಇದೆಯಲ್ವಾ, ಇದು ಈ 4ರಲ್ಲೆಲ್ಲೋ ಒಂದು ಕಡೆ ಸೇರಿಕೊಂಡಿದೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗುತ್ತೆ ನೋಡಿ. ಇದರಲ್ಲಿ ಸೇರಿಕೊಂಡಿಲ್ಲ, ಯಾಕೆಂದರೆ ಇಲ್ಲಿ ಸಿಂಗಲ್ ಗೆರೆ ಇದೆ, ಇಲ್ಲಿ ಕೆಳಗಡೆ ಡಬಲ್ ಗೆರೆ ಇದೆ, ಇಲ್ಲಿ ಡಬಲ್ ಗೆರೆ ಇದೆ, ಬಟ್ ಇದಾದಮೇಲೆ ಹೀಗೆ ಹೋಗುತ್ತೆ, ಇದರಲ್ಲಿ ಈಗ ಹೋಗಿಲ್ಲ, ಇದಲ್ವೇ ಅಲ್ಲ, ರೈಟ್. ಇನ್ನು ಅದನ್ನು ಹೊರತುಪಡಿಸಿದ್ರೆ ಸೇಮ್ ಇದು ಇವೆರಡರಲ್ಲಿ ಯಾವ್ದು ಸೇರಿಸ್ಕೋಬೋದು ಸರ್ ನಾನು ಅಂತಂದರೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ರೈಟ್. ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಇವೆರಡರಲ್ಲಿ ಯಾವುದಕ್ಕೆ ನಾವು ತಂದು ಸೇರಿಸ್ಬೋದು ನೋಡಿ. ಇಲ್ಲಿ ಫುಲ್ ತ್ರಿಭುಜ ಇದೆ, ರೈಟ್, ಹೀಗಿದೆ, ಆಮೇಲೆ ಸರ್ಕಲ್ ಇದೆ, ಇಲ್ಲೇನಿದೆ ಈ ಜಾಗ, ರೈಟ್. ಸೊ ಇದು ಫುಲ್ ಆಗಿಲ್ಲ, ಹೀಗಿಲ್ಲ ಅದು, ರೈಟ್. ಸೊ ಇಷ್ಟೇ ಇರೋದ್ರಿಂದ ನಮಗೆ ಈ ಆಕೃತಿ ಏನಲ್ಲಿದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆಗುತ್ತೆ. ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ, ಎ ಆಗುತ್ತೆ. ತಾವು ನೆನಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಇನ್ನು ನಾವು ನೋಡ್ತಾ ಹೋಗೋದಾದರೆ ರೈಟ್ ನೋಡಿ, ಇದು ಈ ಜಾಗ, ರೈಟ್. ಈ ಚಿತ್ರದಲ್ಲಿ ಎಲ್ಲಿದೆ ಸರ್ ಅಂತಂದರೆ ರೈಟ್. ಸೊ ನೋಡಿ ಹಿಂಗೆ ಬಂದ ಈಗ ಹೋಗಿ ಹೀಗೆ ಬರುವಂಥ ಪ್ಲೇಸು, ಆಯಿತಾ. ಇಲ್ಲಿದೆಯಾ ಸರ್ ಅಂತಂದರೆ ಖಂಡಿತ ಇಲ್ಲಿ ಹಿಂಗಿಲ್ಲ, ಅದು ಹಿಂಗೆ ಹೋಗಿದೆ. ಸೊ ಇದಲ್ಲ, ರೈಟ್. ಇಲ್ಲೆಲ್ಲೂ ಕೂಡ ಆ ಥರದ ಆಪ್ಷನ್ಸ್ ಇಲ್ಲ. ನನಗಿಲ್ಲಿದೆ ನೋಡಿ, ಈ ಪೋರ್ಷನ್ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಈ ಪೋರ್ಷನ್ ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಈ ಪೋರ್ಷನ್ ಇಲ್ಲಿಂದ ಇಲ್ಲಿಗೆ ಬರುತ್ತೆ, ನೆಕ್ಸ್ಟ್ ಈ ಪೋರ್ಷನ್ ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಈ ಲೈನ್ ಏನಿದೆಯಲ್ವಾ ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಈ ಪೋರ್ಷನ್ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಹಾಗಾಗಿ ಸಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ತಾ, ನೆಕ್ಸ್ಟ್ ಇದೆಲ್ಲಿದೆ ಸರ್ ಈ ಜಾಗದಲ್ಲಿ ಅಂತಂದಾಗ ನೋಡಿ 39 ಈ ಪೋರ್ಷನ್ನು, ಆಯಿತಾ. ನೋಡಿ ಇದ್ಮೇಲೆ ಇದ್ರಲ್ಲಿ ಹಿಂಗೆ ಬರಬೇಕು, ಅದಿಲ್ವೇ ಇಲ್ಲ, ಇಲ್ಲಿ ಹಿಂಗೆ ಬರಬೇಕು, ಅದಿಲ್ವೇ ಇಲ್ಲ, ಇಲ್ಲಿದೆ ನೋಡಿ ಈ ಪೋರ್ಷನ್ ಇಲ್ಲಿದೆ, ಆಮೇಲೆ ಈ ಗೆರೆ ಇಲ್ಲಿಂದ ಇಲ್ಲಿಗೆ ಹೋಗಿದೆ, ಈ ಗೆರೆ ಇಲ್ಲಿಂದ ಇಲ್ಲಿಗೆ ಹೋಗಿದೆ. ಸೊ ಹಾಗಾಗಿ ದಿಸ್ ಈಸ್ ಮೈ ಆನ್ಸರ್. ಅಂತಿಮವಾಗಿ ಪ್ರಶ್ನೆ ಸಂಖ್ಯೆ 40. ಪ್ರಶ್ನೆ ಸಂಖ್ಯೆ 40, ಈ ಪ್ರಶ್ನೆ ಸಂಖ್ಯೆ 40 ಸಹ ಎಲ್ಲಿದೆ ಸರ್ ಅಂತಂದರೆ ನೋಡಿ ಈ ಜಾಗ. ಸೊ ಸಿನಲ್ಲಿದೆ. ಸೊ ಹಾಗಾಗಿ 40 ಪ್ರಶ್ನೆಗಳು ಮೆಂಟಲ್ ಅಬಿಲಿಟಿ ವಿಭಾಗದಲ್ಲಿ ಬಂದಿರುವಂಥ 40 ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ ನಾನು ನಿಮಗೆ. ಅದರಲ್ಲಿ ಒಂದು ಪ್ರಶ್ನೆಗೆ ಸ್ವಲ್ಪ ಸಂಶಯ ಇರ್ಬೋದು ಅನ್ನುವಂಥದ್ದನ್ನ ಹೇಳಿದ್ರೆ ಬಿಟ್ಟರೆ 31 ಪ್ರಶ್ನೆಗಳಿಗೆ ಇದೇ ಸರಿಯಾದ ಉತ್ತರ ಆಗಿರುತ್ತೆ. ಸೊ ತಮಗೆಲ್ಲ ಆಯಿತು, ನವೋದಯ ಪರೀಕ್ಷೆ ಬರೆದಿರುವಂಥದ್ದು ನೀವು, ರೈಟ್. ಸೊ ಚೆನ್ನಾಗಿ ಇನ್ನು ಮುಂದಕ್ಕೆ ನಿಮ್ಮ ಸ್ಕೂಲ್ ಎಕ್ಸಾಮ್ ಬಗ್ಗೆ ಕೊಡಿ. ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಸೆಲೆಕ್ಟ್ ಆದರೆ ನವೋದಯ ಪರೀಕ್ಷೆಯಲ್ಲಿ ಖಂಡಿತವಾಗಲೂ ರೈಟ್ ನವೋದಯ ಶಾಲೆಯಲ್ಲಿ ಸೇರಿಕೊಂಡು ಚೆನ್ನಾಗಿ ಓದಿ. ಸರ್ಕಾರ ನಿಮಗೆ ಒಳ್ಳೆಯ ಸವಲತ್ತನ್ನು ಕೊಡುತ್ತೆ. ಆ ಸವಲತ್ತನ್ನು ಬಳಸ್ಕೊಂಡು ಈ ದೇಶಕ್ಕೆ ಒಂದು ಒಳ್ಳೆ ಸತ್ಪ್ರಜೆಯಾಗಿ ನೀವೆಲ್ಲ ಹೊರಬರಬೇಕು ಅಂತ ಹೇಳ್ತಾ, ಇನ್ನು ಮುಂದಿನ ವರ್ಷದಿಂದ ನಮ್ಮ JGM ಅಕಾಡೆಮಿಯಿಂದ ಸೊ 1 ವರ್ಷದ ಲಾಂಗ್ ಟೈಮ್ ಡ್ಯೂರೇಷನ್ಸ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೀವೆಲ್ಲ ನಿಮ್ಮ ಸ್ನೇಹಿತರಿಗೆ
ನಿಮ್ಮ ಜೂನಿಯರ್ಸ್ಗೆ, ನಿಮ್ಮ ತಮ್ಮಂದ್ರಿಗೋ ತಂಗಿಯಂದ್ರಿದ್ರೆ ಅವ್ರಿಗೂ ಕೂಡ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಉಳಿದ ಪ್ರಶ್ನೆಗಳನ್ನು ನಮ್ಮ ಬೇರೆ ಟೀಚರ್ಸ್ ಡಿಸ್ಕಷನ್ಸ್ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್.